Good morning, students. So let us continue the discussion on jurisdiction of civil courts. In our last class, we have seen what is the meaning of jurisdiction and what are the kinds of jurisdiction and what is the basis for determining the jurisdiction. ಅಧಿಕಾರ ವ್ಯಾಪ್ತಿಯನ್ನ ನಿರ್ಧರಿಸಕ್ಕೆ ಏನು ಆಧಾರ ಇದೆ ಮತ್ತು ಯಾವ ಕೋರ್ಟ್ ಅದನ್ನ ನಿರ್ಧರಿಸ್ಬೋದು ಮತ್ತು ಯಾವ ಥರದ ಅಧಿಕಾರ ವ್ಯಾಪ್ತಿಗಳು ಇರುತ್ತೆ ಅಂತ ನಾವು ಡೀಟೇಲಲ್ಲಿ ನಾವು ನೋಡಿದ್ವಿ. ಇವೆಲ್ಲ ಜನರಲ್ ಪ್ರಾವಿಷನ್ಸ್ ಅಂತ ನೋಡಿದ್ವಿ. ನಾವು ಸಿವಿಲ್ ಪ್ರೊಸೀಜರಲ್ಲಿ ಒಂದು ಸೆಕ್ಷನ್ 9 ಇದೆ, ಕಲಂ 9ನೇ ಕಲಂನಲ್ಲಿ ಈ ಮಾತನ್ನ ಹೇಳಿದ್ದಾರೆ, jurisdiction of civil courts. So it says that under the code of civil procedure, the provision is as it is. ಯಾವ ರೀತಿ ಅದನ್ನ ನಾನು ಓದ್ತೀನಿ, the actual provision as it is. So section 9 says, the court shall, subject to the provisions herein contained, ಇಲ್ಲಿ ಇರುವಂಥ ಪ್ರಾವಿಷನ್ಸ್ಗೆ ಸಂಬಂಧಪಟ್ಟಿರುವಂಥ ಇದರ ಅದು ನೋಡ್ಬಿಟ್ಟು court jurisdiction ಬಗ್ಗೆ, the court shall have jurisdiction to try all suits of a civil nature except suits of which their cognizance is either expressly or impliedly barred. Actual words of section 9 ಹೇಳಿದ್ದೀನಿ. ಏನು ಹೇಳುತ್ತಂದ್ರೆ ಇದರಲ್ಲಿ ಒಂದು ಸಿವಿಲ್ ನ್ಯಾಯಾಲಯ ಎಲ್ಲ ಸಿವಿಲ್ ಸ್ವರೂಪದ ದಾವೆಗಳನ್ನು ವಿಚಾರಣೆ ಮಾಡಬಹುದು. ಆದರೆ ಯಾವ ದಾವೆಗಳು ಕಾನೂನು ಪ್ರಕಾರ ಯಾವ ದಾವೆಗಳು ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಇಂಗಿತವಾಗಿ ಆ ದಾವೆಗಳು ಸಿವಿಲ್ ಕೋರ್ಟ್ಸಲ್ಲಿ ವಿಚಾರಣೆ ಆಗಬಾರ್ದು ಅಂತ ಎಲ್ಲಿ ಬಾರ್ ಇದೆಯೋ, ನಿಷೇಧ ಇದೆಯೋ, ಅಂಥ ದಾವೆಗಳನ್ನು ಮಾತ್ರ ಹೊರತುಪಡಿಸಿ ಬೇರೆ ಎಲ್ಲ ದಾವೆಗಳನ್ನು, ಎಲ್ಲ ಸಿವಿಲ್ ಸ್ವರೂಪದ ದಾವೆ, ಸೂಟ್ಸ್ ಆಫ್ ಎ ಸಿವಿಲ್ ನೇಚರ್, ಅದನ್ನು ಪ್ರತ್ಯೇಕ ಸಿವಿಲ್ ನ್ಯಾಯಾಲಯ ಗಮನಿಸಬಹುದು. ಸೊ ಇಟ್ ಕ್ಯಾನ್ ಟ್ರೈ, ಅದನ್ನು ವಿಚಾರಣೆ ಮಾಡಬಹುದು. ಸೊ ಎಲ್ಲ ಸಿವಿಲ್ ಸ್ವರೂಪದ ದಾವೆ. So all suits of civil nature. See, sometimes you get this as a question, full 16 marks question in the examination. It says, the civil courts can try all suits of civil nature unless barred. Explain or discuss anta barutte. Ishtene onde ಒಂದು section, but it is of most importance. Why? Because see, when you go to a civil court, you can file cases depending on any civil law. If you are going to address based on a criminal law, then that provision cannot be entertained by a civil court, because civil courts are there to try suits of only a civil nature. Okay. Now, what is civil? Civil nature andre ಏನು? See, as I discussed in the previous classes, every word has its own meaning. Every word is specifically meant for interpretation in that same manner. ಅದೇ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು. ಆ ಪದಗಳನ್ನು ಏನು ಉಪಯೋಗಿಸಿದ್ದಾರೆ ಒಂದು ಶಾಸನದಲ್ಲಿ, ಅದೇ ಅರ್ಥದಲ್ಲಿ, ಯಾವ ಅರ್ಥದಲ್ಲಿ ಆ ಶಾಸನದಲ್ಲಿ ಆ ಪದಗಳು ಬಂದಿದೆ, ಅದೇ ಅರ್ಥದಲ್ಲಿ ಅದನ್ನ ಗಮನಿಸಬೇಕು ಅಂತ ನಾವು ಹೇಳ್ತೀವಿ. ಸೊ ಅದನ್ನ ಈಗ ಸಿವಿಲ್ ನೇಚರ್ನ ಡಿಫೈನ್ ಮಾಡಿಲ್ಲ. ಸಿವಿಲ್ ಏನು ಅಂತ ಹೇಳಿದ್ರೆ, ಸಿವಿಲ್ ಸ್ವರೂಪದ ದಾವೆ ಅಂತ ಹೇಳಿದ್ರೆ ದಾವೆನೂ ಡಿಫೈನ್ ಮಾಡಿಲ್ಲ. ಬಟ್ ದಾವೆ it has been held, it has been held by the several courts in the different cases that a suit is a proceeding which commences with the filing of a plaint. ಒಂದು ಪ್ಲೇಂಟ್ ಮುಖಾಂತರ, ಒಂದು ವಾದ ಪತ್ರ ಮುಖಾಂತರ ಶುರು ಆಗಿರುವಂಥ ಒಂದು ದಾವೆ ಅಂತಂದ್ರೆ ಅದು ಒಂದು ಪ್ರೊಸೀಡಿಂಗ್ ಅಂದ್ರೆ, ಒಂದು ವಿಚಾರಣೆ ಅಂದ್ರೆ ಅದು ಒಂದು ದಾವೆ ಅಂತ ಹೇಳ್ತೀವಿ. ಸೊ ಸೂಟ್ ವಿ ನೋ, ಸೂಟ್ಸ್ ಆಫ್ ಎ ಸಿವಿಲ್ ನೇಚರ್. So what is civil? See, there is
ನೇಚರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸಿವಿಲ್ ನೇಚರ್ ನೋಡಿ, ದೇರ್ ಆರ್ 2 words, ಸಿವಿಲ್ ನೇಚರ್, ಸಿವಿಲ್ ಸ್ವರೂಪದ ದಾವೆ. ಸೊ ಸಿವಿಲ್ ಸ್ವರೂಪ ಅಂದ್ರೆ ಏನು? See, in one case, the court has said that nature is defined like the fundamental qualities of a person or thing. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ಮೂಲಭೂತ ಗುಣ ವಿಶೇಷಗಳು, ಕ್ವಾಲಿಟೀಸ್, ಫಂಡಮೆಂಟಲ್ ಕ್ವಾಲಿಟೀಸ್, ಅದು ನೇಚರ್ ಅಂತ ಹೇಳಬೇಕು. ನನ್ನ ನೇಚರ್ ಏನು ಅಂತ ಹೇಳಿದ್ರೆ ನನ್ನ ಮೂಲಭೂತ ಸ್ವರೂಪ, ನನ್ನ ಮೂಲಭೂತ ಗುಣ ನೋಡುವಾಗ, ಆ ಗುಣಗಳ ವ್ಯಾಖ್ಯೆ ಮಾಡುವಾಗ ನನ್ನ ಸ್ವರೂಪ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ವಸ್ತು ಸ್ವರೂಪ, ವೆದರ್ ಇಟ್ ಈಸ್ ಹಾಟ್ ಆರ್ ವೆದರ್ ಇಟ್ ಈಸ್ ಕೋಲ್ಡ್ ಆರ್ ವೆದರ್ ಇಟ್ ಈಸ್ or whether it is light. So you look at the nature of that particular object. ಆ ಆಬ್ಜೆಕ್ಟಿನ ನೇಚರ್, ಸ್ವರೂಪ ಅಂತ ಹೇಳ್ತೀವಿ. ಸೊ ಸ್ವರೂಪ ಅಂದ್ರೆ ಅದರದ್ದು ಫಂಡಮೆಂಟಲ್ ಕ್ವಾಲಿಟಿ, ಇಟ್ ಈಸ್ ಅದರದ್ದು ಮೂಲಭೂತ ಗುಣವಿಶೇಷ. ಸೊ ದೆನ್ when we say the fundamental qualities of a person or thing, just like identity or essential character, ಇದು ಆಯ್ತು. ಈಗ ಸಿವಿಲ್ ಪ್ರೊಸೀಡಿಂಗ್ಸ್ ನೇಚರ್, ಸಿವಿಲ್ ಪ್ರೊಸೀಡಿಂಗ್ಸ್ ಫಂಡಮೆಂಟಲ್ ಕ್ವಾಲಿಟಿ ಏನು? ಸಿವಿಲ್ ವಿಚಾರಣೆಗಳನ್ನ ನಾವು ಸಿವಿಲ್ ನೇಚರ್ ವಿಚಾರಣೆಗಳು ಅಂತ ಹೇಳ್ಬೇಕಾದ್ರೆ ಅದು ಗುಣವಿಶೇಷಗಳು ಏನಿರಬೇಕು ಅಂತ ಹೇಳುವಾಗ, ಎ ಸೂಟ್ ಈಸ್ ಆಫ್ ಎ ಸಿವಿಲ್ ನೇಚರ್. ನೋಡಿ, ಇದನ್ನ ಡಿಫೈನ್ ಮಾಡಿ. ಎ ಸೂಟ್ ಈಸ್ ಆಫ್ ಎ ಸಿವಿಲ್ ನೇಚರ್ ಇಫ್ the principal question which is involved in that suit is the determination of a civil right and enforcement of a civil right. ಯಾವ ದಾವೆಯಲ್ಲಿ ಒಂದು ಸಿವಿಲ್ ಹಕ್ಕುಗಳನ್ನ ಪ್ರಶ್ನಿಸಿದ್ದಾರೆ ಅಥವಾ ಅದರಲ್ಲಿ ಅದು ಚಲಾಯಿಸಬೇಕು ಅಂತ ಆ ದಾವೆ ಹಾಕಿದ್ದಾರೆ, ಒಂದು ಸಿವಿಲ್ ಹಕ್ಕು. ಸೊ ಸಿವಿಲ್ ಹಕ್ಕು ಅಂತಂದ್ರೆ ಒಬ್ಬ ಸಿಟಿಸನ್, ಒಬ್ಬ ವ್ಯಕ್ತಿ, ನಾಗರಿಕನ ಹಕ್ಕುಗಳನ್ನು ಚಲಾಯಿಸಕ್ಕೆ ನಾವು ಏನು ದಾವೆ ಹಾಕ್ತೀವಿ, ಆ ದಾವೆ ಸಿವಿಲ್ ನೇಚರ್ ದಾವೆ ಅಂತ ಹೇಳ್ಬೋದು. ಸಿವಿಲ್, ಸೊ ರೈಟ್ಸ್ ಅಂಡ್ ವೆನ್ ವಿ ಸೇ ಸಿವಿಲ್, ಪ್ರೈವೇಟ್ ರೈಟ್ಸ್ ಅಂಡ್ ರೆಮಿಡೀಸ್ ಆಫ್ ಎ ಸಿಟಿಸನ್, ಪ್ರೈವೇಟ್ ರೈಟ್ಸ್, ಅವನ ಪ್ರೈವೇಟ್ ಹಕ್ಕುಗಳು, ಅವನಿಗೆ ಸಂಬಂಧಪಟ್ಟಿರುವಂಥ ಪರ್ಸನಲ್ ಹಕ್ಕುಗಳು ಏನಿರುತ್ತೆ, ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಹಕ್ಕುಗಳು ಏನಿರುತ್ತೆ, ಅದು ನಾವು ಸಿವಿಲ್ ರೈಟ್ಸ್ ಅಂತ ಕೇಳಬಹುದು. ಅದು ಪರ್ಸನಲ್ ಹಕ್ಕು ಇಲ್ಲ ಅಂತ ಹೇಳಿದಾಗ ಏನ್ ರೈಟ್ಸ್ ಬರುತ್ತೆ? ಪೊಲಿಟಿಕಲ್ ರೈಟ್ಸ್, ಕ್ರಿಮಿನಲ್ ಪರಿಹಾರಗಳು, ಕ್ರಿಮಿನಲ್ ಪರಿಹಾರಗಳು ಕೇಳಿದ್ರೆ ಅದು ಕ್ರಿಮಿನಲ್ ಕೋರ್ಟ್ ಬಂದ್ಬೇಕು, ಕ್ರಿಮಿನಲ್ ನೇಚರ್ ಪ್ರೊಸೀಡಿಂಗ್ ಆಗುತ್ತೆ. ನೀವು ಸಿವಿಲ್ ರೈಟ್ಸ್ ಕೇಳಬೇಕಾದ್ರೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು, ಸಿವಿಲ್ ನೇಚರ್ ಆಗುತ್ತೆ. ಇದು ಒಂದು ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಏನು ಅಂತ ಗೊತ್ತಾಯ್ತು. ಈಗ ಸಿವಿಲ್ ನೇಚರ್, ಸಿ ಆಲ್ ಕೋರ್ಟ್, ದ ಕೋರ್ಟ್ ಶಾಲ್ ಸಬ್ಜೆಕ್ಟ್ ಟು ದ ಪ್ರಾವಿಷನ್ಸ್ ಹಿಯರ್ ಇನ್ ಕಂಟೈನ್ಡ್. ಇದಕ್ಕೆ ಮುಂದೆ ಬಂದಿರುವಂತಹ ಪ್ರಾವಿಷನ್ಸ್ಗೆ ಸಬ್ಜೆಕ್ಟ್ ಆಗಿ ಪ್ರತ್ಯೇಕ ಕೋರ್ಟ್ಗೆ ಆಲ್ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಟ್ರೈ ಮಾಡೋಕ್ಕೆ ಜ್ಯೂರಿಸ್ಡಿಕ್ಷನ್ ಇದೆ. ದೇ ಹ್ಯಾವ್ ಎ ಜ್ಯೂರಿಸ್ಡಿಕ್ಷನ್ ಟು ಟ್ರೈ ಆಲ್ ಮ್ಯಾಟರ್ಸ್ ಆಫ್. ಸಾಗರ್, ನಿಮ್ದು ಇಯರ್ ಮತ್ತೆ ಸೆಮಿಸ್ಟರ್ ಬರಿಬೇಕು. ಓಕೆ, ಆಲ್ ಆಫ್ ಯು ಪ್ಲೀಸ್ ರೈಟ್ ಯುವರ್ ಸೆಮಿಸ್ಟರ್ ಆರ್ ಯುವರ್ ವಿಚ್ ಇಯರ್ LLB, so that I will be able to distinguish. Now, when we speak about the suits which are of civil nature, we have found that a suit is of a civil nature if the question before the court is relating to the civil rights of that person or civil remedies which are asked by that person. When in contrast we can say that it is not a proceeding of a criminal nature, it is not a proceeding of a political nature. ಸೊ ಪೊಲಿಟಿಕಲ್ ನೇಚರ್ ಪ್ರೊಸೀಡಿಂಗ್ ಅಲ್ಲ, ಇದು ಕ್ರಿಮಿನಲ್ ನೇಚರ್ ಪ್ರೊಸೀಡಿಂಗ್ ಅಲ್ಲ, ಅದನ್ನ ಸಿವಿಲ್ ನೇಚರ್ ಅವನ ಸ್ವಂತವಾಗಿ ವ್ಯಕ್ತಿಗತ ಹಕ್ಕುಗಳನ್ನ ಚಲಾಯಿಸಕ್ಕೆ ಹೂಡಿರುವಂತ ದಾವೆ ಅಂತ ಹೇಳ್ಬೋದು. ನಾವು ಸೆಕ್ಷನ್ 9 ಅಲ್ಲಿ ಏನ್ ಹೇಳ್ತಾರೆ? ಅನ್ಲೆಸ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಬಾರ್, ಎಕ್ಸೆಪ್ಟಿಂಗ್, ಯಾವುದು ಹೊರತುಪಡಿಸಬೇಕು?
ಯಾವ ಸೂಟ್ಸನ್ನು, ಯಾವ ಸೂಟ್ಸ್, ಯಾವ ದಾವೆಗಳ ಕಾಗ್ನಿಸನ್ಸ್ ಅಂತ ಅದನ್ನು ವಿಚಾರಣೆ, ಅದನ್ನು ಒಂದು ಎಕ್ಸ್ಪ್ರೆಸ್ಲಿ ಸ್ಪಷ್ಟವಾಗಿ, ವ್ಯಕ್ತವಾಗಿ ಅಥವಾ ಇಂಗಿತವಾಗಿ ಅಥವಾ ಇಂಪ್ಲೈಡ್ಲಿ ಅಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಾರ್ ಆಗಿದೆಯೋ, ಕಾನೂನು ಪ್ರಕಾರ ಅದು ಈ ಮುಂದೆ ಸಿವಿಲ್ ಕೋರ್ಟ್ ಅಲ್ಲಿ ಹಾಕಬಾರ್ದು ಅನ್ನೋ ತರ ಇದು ನಿಷೇಧಿಸಿದೆಯೋ ಅಂಥ ಕೇಸಸ್ಗಳನ್ನ ಸಿವಿಲ್ ಕೋರ್ಟ್ಸ್ ತಗೊಳಕ್ಕಾಗಲ್ಲ. ಅದು ಮಾತ್ರ ಹೊರತುಪಡಿಸಿ ಬೇರೆ ಎಲ್ಲಾ ಸಿವಿಲ್ ಕೋರ್ಟ್ಸ್ನ ತಗೋಬಹುದು ಅಂತ ಫಸ್ಟ್ ಲೈನ್ ಅಲ್ಲಿ ಹೇಳುತ್ತೆ. ಅದಕ್ಕೆ 2 ವಿವರಣೆಗಳಿದೆ, ಅದು ಫಸ್ಟ್ ನೋಡ್ಕೊಂಡ್ಬಿಡೋಣ. Then we'll go to the explanation. The first explanation says, a suit in which the right to property or to an office is contested is a suit of civil nature. ಒಂದು ವಿವರಣೆ ಏನು ಕೊಡುತ್ತಂದ್ರೆ, a suit in which a right to property or to an office is contested is a suit of civil nature, notwithstanding that such right may depend entirely on the decision of questions as to religious rites or ceremonies. Okay, ಒಂದು ಪ್ರಾಪರ್ಟಿಯ ಹಕ್ಕು, ಸ್ವತ್ತಿನ ಹಕ್ಕು ಕೇಳುವಂಥ ದಾವೆ, ಕೇಳುವಂಥ ಅಂದರೆ ಅದರಲ್ಲಿ ಕಂಟೆಸ್ಟ್ ಆಗಿದೆ, ಅದನ್ನ ಈ ಪ್ರಾಪರ್ಟಿ ರೈಟ್ಸನ್ನ ಅಥವಾ ಆಫೀಸ್ ಒಂದು ಪದಕ್ಕೆ ಹಕ್ಕುಗಳು ಏನಿದೆ ಅದ್ರ ಬಗ್ಗೆ ವಿವಾದ ಇದೆ. ಯಾವ ಪದಕ್ಕೆ ಹಕ್ಕಿದೆಯೋ ಆ ಪ್ರಶ್ನೆ ಇದೆ, ಅಥವಾ ಆ ಸ್ವತ್ತಿಗೆ ಯಾರ್ದು ರೈಟ್ಸ್ ಇದೆ ಅದ್ರ ಬಗ್ಗೆ ವಿವಾದ ಇದೆ. ಅಂಥ ಸೂಟು ಸಿವಿಲ್ ನೇಚರ್ ಸೂಟ್ ಆಗಿರುತ್ತೆ, ಸಿವಿಲ್ ಸ್ವರೂಪದ ದಾವೆ ಆಗಿರುತ್ತೆ. ನಾಟ್ ವಿತ್ ಸ್ಟ್ಯಾಂಡಿಂಗ್ ದಟ್, ಆದರೆ ಅಂಥ ರೈಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಅಂಥ ಹಕ್ಕು ಒಂದು ಧಾರ್ಮಿಕ ಕಾರ್ಯಾಚರಣೆ ಅಥವಾ ಧಾರ್ಮಿಕ ಕ್ರಿಯೆಗಳು ಅದ್ರ ಮೇಲೆ ಅವಲಂಬಿಸುವಂಥ ಆ ರೈಟ್ ಇದ್ರೂ ಕೂಡ. ಫಾರ್ ಎಕ್ಸಾಂಪಲ್, ಎ ಪರ್ಸನ್ ಇಸ್ ಎ ಪರ್ಸನ್ ಹೂ ಇಸ್ ಡೂಯಿಂಗ್ ಪೂಜಾ ಇನ್ ಎ ಟೆಂಪಲ್. ಓಕೆ, ಆ ಪದಕ್ಕೆ, ಅವನ ಸ್ಥಾನಕ್ಕೆ ಅವನಿಗೆ ಹಕ್ಕಿದೆಯಾ ಅಂತ ಪ್ರಶ್ನೆ ಇದ್ದಾಗ, ಅಲ್ಲಿ ಪ್ರಶ್ನೆ ಇದೆಯಾ ಅಂದ್ರೆ ಅವನ ಕಾರ್ಯಾಚರಣೆ, ಅವನು ಯಾವ್ದ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾನೆ ಅದ್ರ ಬೇಸಿಸ್ ಮೇಲೆ ಅದು ಡಿಸೈಡ್ ಆಗ್ಬೇಕು, ಅವನ ನಿಜವಾಗ್ಲೂ ಆ ಪದಕ್ಕೆ ಅವನು ಅಧಿಕಾರಿ ಇದಾನ ಅಂತ ಹೇಳಿ. ಅದನ್ನ ಹೇಳುವಾಗ ಆ ಧಾರ್ಮಿಕ ಆಚರಣೆ ಇರೋದ್ರಿಂದ ಇದು ಧಾರ್ಮಿಕ ದಾವೆ ಆಗತ್ತೆ, ಅಥವಾ ಇದು ಸಿವಿಲ್ ನೇಚರ್, ಅವನು ಪ್ರೈವೇಟ್ ರೈಟ್ಸ್ ಬರಲ್ಲ ಇದು. ಅದರಿಂದ ಇದು ಸ್ಪೆಷಲ್ ಟ್ರಿಬ್ಯುನಲ್ ಡಿಸೈಡ್ ಮಾಡಬೇಕು ಅಂತ ಹೇಳಕ್ಕಾಗಲ್ಲ. When it is even though the determination of that question depends on several rites or ceremonies, ಯಾವ ಧಾರ್ಮಿಕ ಕಾರ್ಯಾಚರಣೆಗಳನ್ನ ನೋಡಿ ಅದ್ರ ಮೇಲೆ ಅವಲಂಬಿಸಿ ಈ ಹಕ್ಕನ್ನ ನಿರ್ಧರಿಸಬಹುದು. ಅಂಥದ್ದಿದ್ರೂ ಕೂಡ ಅವನ ಹಕ್ಕುಗಳು ಯಾವಾಗ ಒಂದು ಸ್ವತ್ತಿನ ಹಕ್ಕು ಅಥವಾ ಒಂದು ಆಫೀಸಿನ ಹಕ್ಕು ಬಂದಾಗ ಮಾತ್ರ ನೋಡಿ, ಅವನ ಪದಕ್ಕೆ ಅವನ ಹಕ್ಕು, ಅಥವಾ ಏನು ಭೂಮಿ ಕೊಟ್ಟಿದ್ದಾರೆ ಅಂತ ವ್ಯಕ್ತಿಗೆ ಆ ಸ್ವತ್ತಿನ ಮೇಲೆ ಅವನ ಹಕ್ಕು ಡಿಸೈಡ್ ಮಾಡಬೇಕಾದ್ರೆ ಇಟ್ ಬಿಕಮ್ಸ್, ಅದು ಒಂದು ಸಿವಿಲ್ ನೇಚರ್ ಅನ್ನ ದಾವೆ ಬರುತ್ತೆ, ಸಿವಿಲ್ ಸ್ವರೂಪದ ದಾವೆ ಆಗುತ್ತೆ ಅಂತ ಫಸ್ಟ್ ವಿವರಣೆ ಹೇಳುತ್ತೆ. ಎರಡನೇ ವಿವರಣೆ ಏನ್ ಮಾಡುತ್ತೆ, ಅದಕ್ಕೆ ಮುಂದೆ ಹೋಗುತ್ತೆ. ಫಾರ್ ದ ಪರ್ಪಸಸ್ ಆಫ್ ದಿಸ್ ಸೆಕ್ಷನ್ it is immaterial, for the purposes of this section it is immaterial whether or not any fees are attached to the office referred in explanation 1. ಈಗ explanation 1 ವಿವರಣೆ 1 ಅಲ್ಲಿ ನಾವು ಏನು ಪದ ಅಂತ ಹೇಳಿದ್ವಿ, ಒಂದು ಆಫೀಸ್ ಅಂತ ಹೇಳಿದ್ವಿ, ಆ ಆಫೀಸ್ಗೆ ಯಾವುದೇ ಫೀಸ್ ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಒಂದು ಪ್ರಶ್ನೆ ಇದ್ರೂ ಕೂಡ, ಅದ್ರಲ್ಲ ಫೀಸ್ ಇರಬಹುದು ಇಲ್ಲದೆ ಇರಬಹುದು, ಅದು ಇದ್ರೂ ಕೂಡ ಅಥವಾ ಒಂದು ಸ್ಥಳದಲ್ಲಿ ಆ ಆಫೀಸ್ ಇದೆಯೋ, ಒಂದು ಪರ್ಟಿಕ್ಯುಲರ್ ಒಂದು ನಿಶ್ಚಿತ ಸ್ಥಳದಲ್ಲಿ ಆಫೀಸ್ ಇದೆಯೋ ಇಲ್ವಾ ಅಂತ ಪ್ರಶ್ನೆ ಇದ್ರೂ ಕೂಡ ಅದು ಯಾವುದಕ್ಕೂ ಅದು ಇಮ್ಮೆಟೀರಿಯಲ್, ಅಪ್ರಧಾನವಾಗಿದ್ದು, ಅದನ್ನ ಗಮನಿಸಬಾರ್ದು ಅಂತ ಹೇಳೋದು. ಸೊ ಈವನ್ ಇಫ್ ದಟ್ ಕ್ವೆಶ್ಚನ್ ಅಬೌಟ್ ದಟ್ ಆಫೀಸ್ or if that question about the right to that property is with the reference to the fees which are attached to that, ಅದರಲ್ಲಿ ಫೀಸ್ ಕೊಡಬೇಕು, ಯಾವುದು ಫೀಸ್ ಕೊಟ್ಟಿದ್ದಾನ ಅಂತ ಪ್ರಶ್ನೆ ಇದ್ರೂ ಕೂಡ, if even whether fees are attached to that office, not attached to that office, fees are attached, ಫೀಸ್ ಕೊಟ್ಟು ಆ ಆಫೀಸಲ್ಲಿ ಅಟ್ಯಾಚ್ ಆಗಿದೆಯೋ, ಅದ್ರ ಜೊತೆಲೆ ಫೀಸು ಹೋಗಿದೆಯೋ ಅಂತ ಪ್ರಶ್ನೆ ಇದ್ದಾಗ
It is not a question which should be considered to when we are discussing whether the suit is of a civil nature. If that person is asking for a right to that property or to the that post or the office, then it is a civil nature suit. And these are the two explanations which are given. So what are the conditions of section 9? ನೀವು ಫಸ್ಟ್ ಅದನ್ನ ಆ ಕಲಮನ್ನ ಹೇಳಬೇಕು. ಆ ಕಲಮಲ್ಲಿ ಇರುವಂತಹ ಪದಗಳನ್ನ ವಿವರಿಸಬೇಕು. ಆಮೇಲೆ ಮುಂದೆ ನೀವು ಈ ಕಲಮಲ್ಲಿ ವಾಟ್ ಆರ್ ದ ಇಫ್ ಎ ಪರ್ಸನ್ ಬ್ರೇಕ್ಸ್ ಎನಿ ರಿಲಿಜಿಯಸ್ ಕಲ್ಚರ್, will it considered as a civil suit? See, there the question is, Pooja, whether his right to that property is there. ಅದನ್ನ ಗಮನಿಸಿ. ಅವನು ಏನ್ ಮಾಡ್ತಾನೆ ಅದನ್ನ ಪ್ರಶ್ನೆ ಅಲ್ಲ. ಅವನು ಏನ್ ಮಾಡ್ತಾನೆ ಅದಕ್ಕೆ ಕ್ರಿಮಿನಲ್ ರೆಮಿಡಿ ಇದೆಯೋ ಸಿವಿಲ್ ರೆಮಿಡಿ ಇದೆಯೋ ಆ ಪ್ರತ್ಯಕ್ಷ ರಿಲಿಜಿಯಸ್ ಇದನ್ನ ಸ್ಥಾಪನೆ ಮಾಡುವಾಗ ಅದರದ್ದೇ ಒಂದು ಇದಿರುತ್ತೆ. ಫಾರ್ ಎಕ್ಸಾಂಪಲ್ ಅದರದ್ದೇ ಒಂದು ಲಾ ಇರುತ್ತೆ, ಅದರದ್ದೇ ಒಂದು ಕಾನೂನು ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ವಕ್ಫ್ ಆಕ್ಟ್ ಅಲ್ಲಿ ಬರುತ್ತೆ. ಆ ವಕ್ಫ್ ಅಲ್ಲಿ ಇರುವಂತಹ ಎಲ್ಲಾ ಪ್ರಶ್ನೆಗಳು ಆ ವಕ್ಫ್ ಟ್ರಿಬ್ಯುನಲ್ ಮುಂದೆನೆ ಹೋಗುತ್ತೆ. ಸ್ಪೆಷಲಿ ವಕ್ಫ್ ಟ್ರಿಬ್ಯುನಲ್ ಅದಕ್ಕೋಸ್ಕರ ಸ್ಥಾಪನೆ ಮಾಡಿರ್ತಾರೆ. ಸೊ ಆವಾಗ ಆ ರಿಲಿಜಿಯಸ್ ಅವನು ಮಾಡುವಾಗ, ಅವನು ರಿಲಿಜಿಯಸ್ ಸಾಧನೆಗಳು ಮಾಡುವಾಗ, ಕಾರ್ಯಾಚರಣೆಗಳು ಮಾಡುವಾಗ ಅವನು ಏನ್ ಮಾಡಿದ್ದಾನೆ ಇಲ್ಲ ಆ ಟ್ರಿಬ್ಯುನಲ್ ಮುಂದೆ ಬರುತ್ತೆ ಅದು. ಸೊ ಆವಾಗ ಅದನ್ನ ಹೊರತುಪಡಿಸಿದ್ವಿ ಅಂತ ಹೇಳ್ತೀವಿ. ಸೊ ಯಾವಾಗ ಒಂದು ಸ್ಪೆಷಲ್ ಟ್ರಿಬ್ಯುನಲ್ ಸ್ಥಾಪನೆ ಆಗಿರುತ್ತೆ, ಒಂದು ಸ್ಪೆಷಲ್ ನ್ಯಾಯಾಧಿಕರಣ ಸ್ಥಾಪನೆ ಆಗಿರುತ್ತೆ, ಆ ನ್ಯಾಯಾಧಿಕರಣ ಮುಂದೆನೆ ಹೋಗ್ಬೇಕು ಆ ಪ್ರಶ್ನೆಗಳು. ಅರ್ಥ ಆಯ್ತಾ ಪೂಜಾ? So if a person breaks any religious culture, then whether he has to be punished or not, that will be decided by that tribunal. That is not a question of his right to the post. ಅದು ಡಿಸ್ಟಿಂಗ್ವಿಶ್ ಮಾಡಿ. ಅವನ ಆ ಪೋಸ್ಟ್ ಅಲ್ಲಿ ಅವನ ಹಕ್ಕು ಕೇಳ್ತಾ ಇದ್ದಾನ ಅಥವಾ ಆ ಪ್ರಾಪರ್ಟಿನಲ್ಲಿ ಅವನ ಹಕ್ಕು ಕೇಳ್ತಾ ಇದ್ದಾನ. ಯಾವಾಗ ಪ್ರಾಪರ್ಟಿ ಹಕ್ಕು ಕೇಳ್ತಾರೆ, ಆ ಪ್ರಾಪರ್ಟಿ ಹಕ್ಕು ಅಂತ ಇದು ನ್ಯಾಯಾಲಯ ಯಾವುದು ಅಂದ್ರೆ ಸಿವಿಲ್ ನ್ಯಾಯಾಲಯ. ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕು, ಆಯ್ತಾ? ಅದು ಬಿಟ್ಟು ಬೇರೆ ಎಲ್ಲ ಧಾರ್ಮಿಕ ಕಾರ್ಯಾಚರಣೆಗಳು ಏನಿರುತ್ತೆ ಅದಕ್ಕೆ ಸ್ಪೆಷಲ್ ವಿಶಿಷ್ಟ ನ್ಯಾಯಾಲಯಗಳು ಸ್ಥಾಪನೆ ಆಗಿರುತ್ತವೆ. ಯಾವಾಗ ಒಂದು ಸ್ಪೆಷಲ್ ನ್ಯಾಯಾಧಿಕರಣ ಸ್ಥಾಪನೆ ಆಗಿರುತ್ತವೆ ಆವಾಗ ಅವರ ಮುಂದೆ ಇರುವಂತಹ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಸಿವಿಲ್ ನ್ಯಾಯಾಲಯಗಳಿಗೆ ಬರೋದಿಲ್ಲ. ದಟ್ ಇಸ್ ದ ಮೀನಿಂಗ್. ವೆನ್ ದರ್ ಇಸ್ ಅ ಸ್ಪೆಷಲ್ ಟ್ರಿಬ್ಯುನಲ್ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಸಮ್ ಲಾ, okay, then that special tribunal will look into those matters which are coming under that particular law. Then you cannot go to the ordinary civil courts for that purpose. You get this? So there is an education tribunal, there is a administrative tribunal. Administrative matters irutte anta ಆಡಳಿತ ಕಾರ್ಯಾಲಯಗಳಿಗೆ ಆಡಳಿತ ಪ್ರಶ್ನೆಗಳಿಗೆ ಅದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನೋಡುತ್ತೆ. ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರುವಂತಹ ಮ್ಯಾಟರ್ಸ್ಗಳನ್ನ ಇನ್ಕಮ್ ಟ್ಯಾಕ್ಸ್ ನ್ಯಾಯಾಧಿಕರಣ ನೋಡುತ್ತೆ. ದೆನ್ ದೆರ್ ಇಸ್ ಎ ಲೇಬರ್ ಕೋರ್ಟ್ ಆರ್ ಇಟ್ ಇಸ್ ಕಾಲ್ಡ್ ಆಸ್ ಎ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. ನೀವು ಲೇಬರ್ ಲಾಸ್ ಅಲ್ಲಿ ಓದಿದ್ದೀರಾ. ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಮುಂದೆ ಏನಾಗುತ್ತೆ, ಈ ಇಂಡಸ್ಟ್ರೀಸ್ ಅಲ್ಲಿ ಉದ್ಯೋಗಗಳಲ್ಲಿ ಉದ್ಯಮಗಳಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ, ಯಾರಿಗೋ ಒಬ್ಬರಿಗೆ ಕೆಲಸದಿಂದ ತೆಗೆದು ಹಾಕಿದ್ದಾರೆ, ಅವನಿಗೆ ಪುನಃ ಸ್ಥಾಪನೆ ಮಾಡಬೇಕು ಅಂತ ಅವನು ಕೇಳ್ತಾನೆ. ಅವನಿಗೆ ಯಾವುದೇ ಒಂದು ಸ್ಯಾಲರಿ ಕೊಟ್ಟಿಲ್ಲ, ಆ ಸ್ಯಾಲರಿ ಅವನ ಇದನ್ನ ವಾಪಸ್ ಕೊಡಬೇಕು ಅಂತ ಕೇಳ್ತಾನೆ. ಇಂಥ ಪ್ರಶ್ನೆಗಳನ್ನ ನೋಡೋಕ್ಕೋಸ್ಕರ ಈ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ ಗವರ್ಮೆಂಟ್ ರೆಫರ್ ಮಾಡುತ್ತೆ. ಅದನ್ನ ನೀವು ನೋಡಿದ್ದೀರಾ. ಸೊ ಗವರ್ಮೆಂಟ್ ರೆಫರ್ ಮಾಡಿದಾಗ ಆ ಪ್ರತ್ಯಕ್ಷವಾಗಿ ಆ ಟ್ರಿಬ್ಯುನಲ್ ಮುಂದೆನೆ ಬರಬೇಕು. ಆವಾಗ ಸಿವಿಲ್ ಕೋರ್ಟ್ಸ್ ಅನ್ನ, ಈ ಸಾಮಾನ್ಯ ಸಿವಿಲ್ ನ್ಯಾಯಾಲಯಗಳು ಆ ಪ್ರಶ್ನೆಗಳನ್ನ ತಗೊಳಕ್ಕಾಗಲ್ಲ. ಇಸ್ ಇಟ್ ಕ್ಲಿಯರ್ ಪೂಜಾ? ವಾಟ್ ಈಸ್ ಯುವರ್ ಕ್ವೆಶ್ಚನ್? So if only the question is about the right of that person or to an office or the right of a person to a property, then it is depending on a religious ceremonies, it is a suit of civil nature. You should understand that. Okay, am I clear? Now see, so the two conditions are there in section 9. One is the suit must be of civil nature. Second is the cognizance of that suit must not be expressly or impliedly barred. So we have seen what is a suit of civil nature. Now
cognizance of that particular suit should not be expressly or impliedly barred ಅಂದ್ರೆ ಏನು? See, for example, suits relating to rights of property, suits relating to right of worship. ಅಲ್ಲಿ ಆ ದೇವಸ್ಥಾನದಲ್ಲಿ ಪ್ರೇ ಮಾಡಕ್ಕೆ, ಪೂಜೆ ಮಾಡಕ್ಕೆ ಹಕ್ಕುಗಳು, ಇದು ಸಿವಿಲ್ ನೇಚರ್. ಟೇಕಿಂಗ್ ಔಟ್ ರಿಲಿಜಿಯಸ್ ಪ್ರೊಸೀಡಿಂಗ್ಸ್, ಧಾರ್ಮಿಕ ಪ್ರೊಸೆಷನ್ಸ್ಗಳನ್ನು ನಾವು ತಗೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಜಾತ್ರೆ ಆಗುತ್ತೆ, ಅಲ್ಲಿ ಧಾರ್ಮಿಕ ಪೂಜೆ ಆಗುತ್ತೆ, ಅದನ್ನ ತಗೊಳ್ಬೇಕು, ಅಂಥದಕ್ಕೆ ಸಂಬಂಧಪಟ್ಟಿರುವಂಥ ದಾವೆಗಳು. ಅಥವಾ ಈ ದೇವ್ರ ಮುಂದೆ ಕೊಟ್ಟಿರುವಂಥ ಏನು ಗಿಫ್ಟ್ಸ್ ಕೊಟ್ಟಿರ್ತಾರೆ, ದೇವ್ರ ಮುಂದೆ ಏನು ಒಂದು ಕಾಣಿಕೆ ಕೊಟ್ಟಿರ್ತಾರೆ, ಆ ಕಾಣಿಕೆಯ ಮೇಲೆ ಯಾರು ಹಕ್ಕು ಇದೆಯೋ, ಅದು ತಗೊಳಕ್ಕೆ ಯಾರ್ದು ಹಕ್ಕಿದೆಯೋ ಅಂತ ಪ್ರಶ್ನೆ ಇದ್ದಾಗ ಅದು ಪ್ರಾಪರ್ಟಿ ಹಕ್ಕು. ನೋಡಿ, ಒಂದು ದೇವಸ್ಥಾನದಲ್ಲಿ ಎಲ್ಲ ಕಾಣಿಕೆಗಳು ಹಾಕಿರ್ತಾರೆ, ಅದನ್ನ ಯಾರು ತೆಗೆದುಕೋಬೇಕು, ಯಾರಿಗೆ ಹೋಗುತ್ತೆ ಅದು? Yes, Murali. Yes, you are right. It was a property suit, but it was a special thing which went to the Supreme Court because it was relating to rights of religion also. It was not to be decided. Of course, it was decided in a case earlier in Allahabad High Court also. Okay, so there are several cases where we have to look into the when we are deciding which court we are going to approach, we have to look into that question, whether there is a special law, whether there is a special tribunal which decides or this kinds of cases. See, these are all held to be suits of civil nature. For example, suits for restitution of conjugal rights, suits for dissolution of marriages, they are civil suits. But where there is a family court specially for that purpose, then they will be decided by the family court. Okay, ಕೆಲವು ಪ್ಲೇಸ್ ಅಲ್ಲಿ ಫ್ಯಾಮಿಲಿ ಕೋರ್ಟ್ ಸ್ಥಾಪನೆ ಆಗಿರೋಲ್ಲ, ಆವಾಗ ಸಿವಿಲ್ ದಾವೆ ಅಂತಾನೆ ನಾವು ಹಾಕ್ತಿವಿ, ಅದನ್ನ ಸಿವಿಲ್ ದಾವೆ ಅಂತಾನೆ ಅದನ್ನ ಗಮನಿಸ್ತೀವಿ. ಸೂಟ್ ಫಾರ್ ಅಕೌಂಟ್ಸ್, ಸೂಟ್ಸ್ ಫಾರ್ ರೈಟ್ಸ್ ಟು ಹೆರಿಡಿಟರಿ ಆಫೀಸಸ್, suits against wrongful dismissals from service. See what happens, suits not of civil nature, specially relating to caste questions, purely religious rights, purely ಧಾರ್ಮಿಕ ಸೆರೆಮನಿ ಆಗಿದೆಯೋ ಇಲ್ವೋ, ಅದ್ರ ಪ್ರಕಾರನೇ ನಡೆದಿದೆಯೋ ಇಲ್ವೋ, ಇದು ಪ್ಯೂರ್ಲಿ ರಿಲಿಜಿಯಸ್ ರೈಟ್ಸ್, ಇದು ಪ್ಯೂರ್ಲಿ ರಿಲಿಜಿಯಸ್ ಧಾರ್ಮಿಕ ಪ್ರಶ್ನೆಗಳು. ಅಥವಾ ಈ ಕೆಲವು ಪ್ರಶ್ನೆಗಳು ರಿಕವರಿ ಆಫ್ ವಾಲಂಟರಿ ಪೇಮೆಂಟ್ಸ್, ವಾಲಂಟರಿ ಒಂದು ಪೇಮೆಂಟ್ಸ್ ಕೊಟ್ಟಿರುವಂಥ ಆಫರಿಂಗ್ಸ್ ಕೊಟ್ಟಿರೋದ್ರಿಂದ ಅದನ್ನ ರಿಕವರಿ ಮಾಡೋಕ್ಕೋಸ್ಕರ ಸೂಟ್ಸ್ ಹಾಕಿದ್ರೆ, ಅಥವಾ ಕಾಸ್ಟ್ ಇಂದ ಆಚೆ ಹಾಕಿದ್ದಾರೆ, ಅವರ ಜಾತಿಯಿಂದ ಆಚೆ ಹಾಕಿದ್ದಾರೆ, ಅಂಥದ್ರಲ್ಲಿ ಸೂಟ್ಸ್ ಫೈಲ್ ಮಾಡಿದರೆ ಇದು ಪ್ಯೂರ್ಲಿ ಇಟ್ ಇಸ್ ಡಿಪೆಂಡಿಂಗ್ ಆನ್ ಕಾಸ್ಟ್ ಅಂತ ಹೇಳಿ ಅದಕ್ಕೆ ಸ್ಪೆಷಲ್ ಟ್ರಿಬ್ಯುನಲ್ಸೇ ಇರಬೇಕು, ಅಂಡ್ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಸೊ ವಾಟ್ ಹ್ಯಾಪನ್ಸ್, the litigant having a grievance of a civil nature has a right to institute a civil suit unless its cognizance is barred. So how you know that it is expressly barred and what is impliedly barred? Okay, ಎಕ್ಸ್ಪ್ರೆಸ್ಲಿ ಬಾರ್ಡ್ ಅಂತ ಹೇಳಿ ಪ್ರತ್ಯಕ್ಷವಾಗಿ ಬಾರ್ ಆಗಿದೆ ಅಂತ ಹೇಳಿದ್ರೆ ಇದು ಸಿವಿಲ್ ಕೋರ್ಟ್ಸ್ಗೆ ಹೋಗ್ಬಾರ್ದು, ಇಂಥ ಕೇಸಸ್ಗಳು ಸಿವಿಲ್ ಕೋರ್ಟ್ಸ್ಗೆ ಬರಬಾರ್ದು ಅಂತ ಕೆಲವು ಶಾಸನಗಳಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ದ ಕೇಸ್ ರಿಲೇಟಿಂಗ್ ಟು ದ ಲ್ಯಾಂಡ್ ರೆವೆನ್ಯೂ ಆಕ್ಟ್, ಓಕೆ, ಆರ್ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಹೇಳ್ಬೋದು, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಹೇಳ್ಬೋದು, ದೇರ್ ಆರ್ ಸ್ಪೆಷಲ್ ಟ್ರಿಬ್ಯುನಲ್ಸ್ ಫಾರ್ ದಟ್. ಸೊ ಇನ್ that there is a section which says that any matter to which this act pertains is expressly barred and the civil courts do not have power to entertain suits of this nature ಅಂತ ಹೇಳ್ಬಿಟ್ಟು ಅದನ್ನ ಲಿಸ್ಟ್ ಕೊಟ್ಟಿರ್ತಾರೆ. ಆ ಶಾಸನದಲ್ಲಿ ಸ್ಪಷ್ಟವಾಗಿ ಎಕ್ಸ್ಪ್ರೆಸ್ ಆಗಿ ವ್ಯಕ್ತವಾಗಿ ಇಂಥ ದಾವೆಗಳು ಸಿವಿಲ್ ಕೋರ್ಟ್ಸ್, ಸಾಮಾನ್ಯ ಸಿವಿಲ್ ನ್ಯಾಯಾಲಯಗಳು ಗಮನಿಸೋ ಹಂಗಿಲ್ಲ ಅಥವಾ ಪರಿಗಣಿಸೋ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷವಾಗಿ ಹೇಳಿರ್ತಾರೆ. ಸೊ ಅದು ಪ್ರತ್ಯಕ್ಷವಾಗಿ ನಿಷೇಧ, ಪ್ರತ್ಯಕ್ಷವಾಗಿ ಎಕ್ಸ್ಪ್ರೆಸ್ಲಿ ಬಾರ್ಡ್ ಆಗಿರೋದ್ರಿಂದ ಯಾವ ಆ ಸ್ಟ್ಯಾಟ್ಯೂಟ್ ಅಡಿಯಲ್ಲಿ ಯಾವ ಟ್ರಿಬ್ಯುನಲ್ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿನೇ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ರೆಂಟ್ ಆಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮ್ಗೆ ಲಾಸ್ಟ್ ಟೈಮ್, ಒಂದು ಉದಾಹರಣೆ ಹೇಳಿದ್ದೆ. ನಾನು ಟೆನೆಂಟ್ ಇದ್ದೀನಿ, ಅದು ರೆಂಟ್ ಟ್ರಿಬ್ಯುನಲ್ಗೆ ಹೋಗ್ಬೇಕು, ಸಿವಿಲ್ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಇಲ್ಲ ಅಂತ ಕೇಳ್ತಾನೆ. ಸೊ if it is a matter relating to rent, then it goes to a special tribunal which is under the law which has been constituted. So there are so many tribunals, special tribunals like
rent tribunal, election tribunal, industrial tribunal. Then there are medical claims tribunals, motor accident claims tribunal. ಮೋಟರ್ ಆಕ್ಸಿಡೆಂಟ್ ಆಗಿ ಇಂಜುರಿ ಆಗಿದ್ರೆ ಒಂದು ಸ್ಪೆಷಲ್ ಟ್ರಿಬ್ಯುನಲ್ ಇರುತ್ತೆ, ಒಂದು ಸ್ಪೆಷಲ್ ನ್ಯಾಯಾಧಿಕರಣ ಇರುತ್ತೆ. ಅಫ್ಕೋರ್ಸ್ ಕೆಲವು ಸತಿ ಈ ಸಿವಿಲ್ ಕೋರ್ಟ್ಸ್ ಅಲ್ಲಿನೇ ಇನ್ನೊಂದು ಅಡಿಷನಲ್ ಚಾರ್ಜ್ ಕೊಟ್ಟಿರ್ತಾರೆ ಅವ್ರಿಗೆ, ಆ ಮ್ಯಾಜಿಸ್ಟ್ರೇಟ್ಗೆ. ಹಿ ಸಿಟ್ಸ್ ಆಸ್ ಎ ಮೋಟರ್ ಕ್ಲೇಮ್ಸ್ ಟ್ರಿಬ್ಯುನಲ್. ಸೊ ಈ ರೀತಿನೂ ಇರುತ್ತೆ. ಅದು ಯಾವ ರೀತಿ ಸ್ಥಾಪನೆ ಆಗಿದೆಯೋ ಆ ನ್ಯಾಯಾಲಯ, ಅಂಥ ನ್ಯಾಯಾಲಯಕ್ಕೆ ಮಾತ್ರ ಅಧಿಕಾರ ವ್ಯಾಪ್ತಿ ಇದೆ. ನಾನು ಹೇಳ್ದಲ್ಲ, ಅಧಿಕಾರ ವ್ಯಾಪ್ತಿ ಇಲ್ಲದೆ ಇರುವಂಥ ಕೋರ್ಟ್ ಮುಂದೆ ಕೇಸ್ ನಡೆದ್ರು ಕೂಡ ಅದು ಊರ್ಜಿತವಾಗೋದಿಲ್ಲ. ಸೊ ಅದರಿಂದ ಶಿಕ್ಷಣ ಇದೆಯಾ ಅಂತ ನೋಡುವಾಗ ಈ ಪ್ರಶ್ನೆ ಬರುತ್ತೆ. ಸೊ ಆಲ್ ಸಿವಿಲ್ ಕೋರ್ಟ್ಸ್ ಕ್ಯಾನ್ ಡಿಸೈಡ್ ಆಲ್ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅನ್ಬಾರ್ಡ್ ಆರ್ ಇಂಪ್ಲೈಡ್ಲಿ ಬಾರ್ಡ್. ಇಂಪ್ಲೈಡ್ಲಿ ಬಾರ್ಡ್ ಅಂದ್ರೆ ಏನು? ಈಗ ಒಂದು ಶಾಸನದಲ್ಲಿ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ ಇಂಥ ಸೂಟ್ಸ್ ಅನ್ನ ಸಿವಿಲ್ ಕೋರ್ಟ್ಸ್ ತಗೊಳ್ಬಾರ್ದು ಅಂದಾಗ ಇದು ಎಕ್ಸ್ಪ್ರೆಸ್ಲಿ ಬಾರ್ಡ್ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ವ್ಯಕ್ತವಾಗಿ ಆ ಶಾಸನದಲ್ಲಿ ಹೇಳಿದ್ದಾರೆ. ಕೆಲವು ಸತ್ತೆ ಆ ಶಾಸನದಲ್ಲಿ ಆ ಥರ ಹೇಳೋದಿಲ್ಲ. ಏನ್ ಹೇಳ್ತಾರೆ ಅಂದ್ರೆ, ಈ ಶಾಸನದಲ್ಲಿ ಏನಾದರೂ ರೆಮಿಡಿ ಪರಿಹಾರ ಬೇಕಂದ್ರೆ ಇದಕ್ಕೆ ಈ ರೀತಿ ಚಲಾಯಿಸಬಹುದು, ಅಥವಾ ಈ ಪರ್ಟಿಕ್ಯುಲರ್ ಇಂಥ ಟ್ರಿಬ್ಯುನಲ್ ಮುಂದೆ ಅಂತ ಹೇಳಿರ್ತಾರೆ. ಸೊ ಇಂಥ ಟ್ರಿಬ್ಯುನಲ್ ಮುಂದೆ ಹೋಗ್ಬೋದು ಅಂತ ಹೇಳ್ತಾರೆ, ಹೋಗ್ಬೇಕು ಅಂತ ಹೇಳ್ತಾರೆ, ನಾಟ್ ಹೋಗ್ಬೋದು, ಹೋಗ್ಬೇಕು, ಇಟ್ ಶಾಲ್. ಸೊ ಹೋಗ್ಬೇಕು ಅಂತ ಹೇಳ್ತಾರೆ. ಆವಾಗ ಈ ಸಿವಿಲ್ ಕೋರ್ಟ್ಸ್ ಜ್ಯೂರಿಸ್ಡಿಕ್ಷನ್ ಬೈ ಇಟ್ ಸೆಲ್ಫ್ ಇಟ್ ಇಸ್ ಬಾರ್ಡ್. ಸೊ ಆವಾಗ ಇಂಗಿತವಾಗಿ ಅಪ್ರತ್ಯಕ್ಷವಾಗಿ ಸಾಮಾನ್ಯ ಸಿವಿಲ್ ಕೋರ್ಟ್ಸ್ ಇದನ್ನ ಅಧಿಕಾರ ವ್ಯಾಪ್ತಿಯನ್ನ ಹೊರತುಪಡಿಸಿದ್ದಾರೆ ಅಂತ ನಾವು ತಿಳ್ಕೋಬಹುದು. ಯಾಕೆಂದ್ರೆ ಒಂದು ನ್ಯಾಯಾಧಿಕರಣ ಹೇಳಿ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡಿ, ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿ, ಈ ಶಾಸನದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಈ ವಿಶೇಷ ನ್ಯಾಯಾಲಯ ಪರಿಗಣಿಸುತ್ತೆ ಅಂತ ಯಾವಾಗ ಶಾಸನ ಹೇಳುತ್ತೆ, ಆವಾಗ ಈ ಬೇರೆ ಇನ್ನೊಂದು ಸಾಮಾನ್ಯ ಸಿವಿಲ್ ನ್ಯಾಯಾಲಯಗಳ ಮುಂದೆ ಈ ಮ್ಯಾಟರ್ಸ್ ಬರೋ ಹಂಗಿಲ್ಲ ಅಂತ ಹೇಳೋ ಹಂಗೇನೆ. ನೀನು ಇದನ್ನ ಇಲ್ಲಿ ಮಾಡಬಹುದು ಅಂತ ಹೇಳಿದಾಗ ಇಲ್ಲಿ ಬೇರೆ ಕಡೆ ಮಾಡೋ ಹಂಗಿಲ್ಲ ಅಂತ ಹೇಳ್ದಂಗೆ. So this is something which is impliedly. So civil courts are impliedly barred. So ಪ್ರತ್ಯಕ್ಷವಾಗಿ ನ್ಯಾಯಾಲಯದಲ್ಲಿ ಸಿವಿಲ್ ಕೋರ್ಟ್ಸ್ ತಗೊಳ್ಬಾರ್ದು ಅಂತ ಹೇಳಿದ್ರು ಕೂಡ ಎಕ್ಸ್ಪ್ರೆಸ್ಲಿ ಬಾರ್ಡ್. ಬೇರೆ ಸ್ಥಾಪನೆ ಮಾಡಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಇಟ್ ಇಸ್ ಇಂಪ್ಲೈಡ್ಲಿ ಬಾರ್ಡ್. ಸೊ the principle underlying is that the court should not countenance matters which are injurious to against the public weal, or it is ಬಾರ್ಡ್ ಆನ್ ದ ಗ್ರೌಂಡ್ ಆಫ್ ಪಬ್ಲಿಕ್ ಪಾಲಿಸಿ. ಕೆಲವು ಥಿಂಗ್ಸ್ ಪಬ್ಲಿಕ್ ಪಾಲಿಸಿ ಆಧಾರದ ಮೇಲೆ ಬಾರ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೆಕ್ಷನ್ 23 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಅದರಲ್ಲಿ ಒಂದು ಕಾಂಟ್ರಾಕ್ಟ್ ಇದ್ರೆ ಅದು ಸಾಮಾನ್ಯವಾಗಿ ಯಾವುದೇ ಸಿವಿಲ್ ಕೋರ್ಟ್ ಅದನ್ನ ತಗೊಳ್ಳೋ ಹಂಗಿಲ್ಲ. ಸೊ ಪೊಲಿಟಿಕಲ್ ಕ್ವೆಶ್ಚನ್ಸ್ ಇದ್ದಾಗ, ರಾಜಕೀಯ ಸ್ವರೂಪದ ಪ್ರಶ್ನೆಗಳು ಇರುವಾಗ ಅದು ಸಿವಿಲ್ ಕೋರ್ಟ್ಸ್ ತಗೊಳ್ಳೋ ಹಂಗಿಲ್ಲ. ಅದನ್ನ ಸೆಪರೇಟ್ ನ್ಯಾಯಾಲಯ, ಒಂದು ಸ್ಪೆಷಲ್ ನ್ಯಾಯಾಲಯಗಳು ಇರುತ್ತೆ, ಅಲ್ಲಿನೇ ನಾವು ಅದನ್ನ ಚಲಾಯಿಸಬೇಕು. ಇದು ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಬಾರ್ಡ್ಗೆ ನಾವು ಮೀನಿಂಗ್ ಹೇಳ್ತಾ ಇದ್ವಿ. ಇದನ್ನ ನೋಡುವಾಗ ಈಗ ಯಾರದನ್ನ ಗಮನಿಸಬೇಕು? ಎಸ್, ಎನಿಬಡಿ ಹೂ ಶುಡ್ ಸೇ ವೆದರ್ ದ ಜ್ಯೂರಿಸ್ಡಿಕ್ಷನ್ ಇಸ್ ಬಾರ್ಡ್ ಆರ್ ನಾಟ್? ಹೂ ಶುಡ್ ಡಿಸೈಡ್? ಯಾರು ಡಿಸೈಡ್ ಮಾಡ್ತಾರೆ ಬಾರ್ ಆಗಿದೆಯೋ ಎಲ್ಲಿ? ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಕೋರ್ಟ್ ಮುಂದೆ ಒಂದು ಸಿವಿಲ್ ದಾವೆ ಹಾಕಿದ್ದಾರೆ, ಆ ಸಿವಿಲ್ ಕೋರ್ಟ್ಗೆ ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಆ ಮ್ಯಾಟರ್ನ, ಆ ಪ್ರಶ್ನೆಯನ್ನ ಪರಿಗಣಿಸಕ್ಕೆ ಅಧಿಕಾರ ಬಾರ್ ಆಗಿದೆ, ನಿಷೇಧಿಸಲಾಗಿದೆ ಅಂತ ಹೇಳುವಾಗ ಈ ಮಾತನ್ನ ಇಲ್ಲಿ ಈ ಮ್ಯಾಟರ್ ಈ ಕೋರ್ಟ್ ಮುಂದೆ ಬರಬಾರ್ದು ಅಂತ ಡಿಸೈಡ್ ಮಾಡೋದು ಯಾರು? ಹೂ ಇಸ್ ಡಿಸೈಡಿಂಗ್? Who should decide at that time? It is stated in the law, but that person files before the court. Who will decide whether that court has jurisdiction or not? Yes, anybody? Soumya, Kritika, Jayalakshmi? Yes, it is Jayalakshmi V. Can you tell me who will decide? Yes, Murali? Who will decide whether that court has a jurisdiction or not? See, as I said in the earlier class also, the power to decide the jurisdiction is, yes,
You are right, Suresh. Objects to the jurisdiction, then the question comes whether that objection has to be entertained. Of course, when there is no inherent jurisdiction, that is a different thing. ಇನ್ಹೆರೆಂಟ್ ಮೂಲಭೂತವಾಗಿ jurisdiction ಇಲ್ಲ ಅಂತ ಹೇಳಿದಾಗ ಆ ಕೋರ್ಟ್ ತಗೊಳ್ಳೇಬಾರದು, ಅದು ಬೇರೆ ವಿಷಯ. ಆದ್ರೆ ಕೆಲವು ನೇಚರ್, ಯಾವ ಸ್ವರೂಪದ ದಾವೆ ಇದು ಅಂತ ಡಿಸೈಡ್ ಮಾಡೋ ಪವರ್ ಯಾವಾಗ ಬರುತ್ತೆ, ಆವಾಗ ಒಂದು ಊಹೆ ಏನಿದೆ ಅಂದ್ರೆ, ಪ್ರತ್ಯೇಕ ಕೋರ್ಟ್ಗೆ, ಪ್ರತ್ಯೇಕ ನ್ಯಾಯಾಲಯಕ್ಕೆ ಒಂದು ಸೂಟ್ನ ತಗೊಳಕ್ಕೆ ಅಥವಾ ಪರಿಗಣಿಸಕ್ಕೆ ಒಂದು ಇನ್ಹೆರೆಂಟ್ ಪವರ್ ಇದ್ದೇ ಇರುತ್ತೆ. ಸೊ ಪ್ರಿಸಂಪ್ಷನ್ ಈಸ್ ಇನ್ ಫೇವರ್ ಆಫ್ ದ ಜ್ಯೂರಿಸ್ಡಿಕ್ಷನ್ ಟು ಬಿ ದೇರ್. ಜ್ಯೂರಿಸ್ಡಿಕ್ಷನ್ ಬಾರ್ ಆಗಿದೆ ಅಂತ ಪ್ರಿಸಂಪ್ಷನ್ ಇಲ್ಲ. ಇದು ಅಧಿಕಾರ ವ್ಯಾಪ್ತಿ ನಿಷೇಧ ಆಗಿದೆ ಅಂತ ಊಹೆ ಅಲ್ಲ. ಇದರಲ್ಲಿ ಅಧಿಕಾರ ವ್ಯಾಪ್ತಿ ಇದೆ ಅಂತಾನೆ ಊಹೆ ಇರುತ್ತೆ. ಅದು ಯಾರು ಅಬ್ಜೆಕ್ಟ್ ಮಾಡ್ತಾರೋ, ಯಾರು ಅದನ್ನ ಪ್ರಶ್ನೆ ರೇಸ್ ಮಾಡ್ತಾನೋ, ಆ ವ್ಯಕ್ತಿ, ವಿವಾದಸ್ಥ ಇರೋವಂತಹ ವ್ಯಕ್ತಿ ಹೇಳ್ಬೇಕು. ಅವನ ಮೇಲೆ ಬರ್ಡನ್ ಇರುತ್ತೆ, ಅವನ ಮೇಲೆ ಆ ಹೊಣೆಗಾರಿಕೆ ಇರುತ್ತೆ. ಅವನು ಪ್ರೂವ್ ಮಾಡಬೇಕು, ಈ ಕೋರ್ಟ್ ಇಂಥ ಸ್ವರೂಪದ ದಾವೆ ಇರೋದ್ರಿಂದ ಈ ಕೋರ್ಟ್ಗೆ ಬಾರ್ ಆಗಿದೆ, ನಿಷೇಧ ಆಗಿದೆ, ಅದರಿಂದ ಈ ಶಾಸನ ಪ್ರಕಾರ ಈ ಕೋರ್ಟ್ ತಗೊಳಂಗಿಲ್ಲ ಅಂತ ಅವರ ಮೇಲೆ ಬರ್ಡನ್ ಇರುತ್ತೆ. ಬಟ್ ಆಫ್ ಕೋರ್ಸ್ ವೆನ್ ದೇರ್ ಆರ್ ಸರ್ಟನ್ ಕೇಸಸ್ which are prima facie we come to know. For example, industrial disputes ಇದ್ರೆ ಆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಮುಂದೆನೆ ಹೋಗ್ಬೇಕು ಅಂತ ಒಂದು ಪ್ರೈಮಾ ಫೇಸಿ ನಾವು ನೋಡಿದಾಗ ಹೇಳ್ಬೋದು, ಅಂದ್ರೆ ಮೇಲ್ನೋಟಕ್ಕೇನೆ ಗೊತ್ತಾಗುತ್ತೆ. ಬಟ್ ಆದ್ರೂ ಕೂಡ ಕೆಲವು ಅದರಲ್ಲಿ ಇರುವಂತ ಕೆಲವು ಅಂಗಭೂತವಾಗಿ ಕೆಲವು ಪ್ರಶ್ನೆಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರಾಪರ್ಟಿ ರೈಟ್ಸ್ ಇರುತ್ತೆ ಅಂತ ವ್ಯಕ್ತಿದು. ಅಂತ ಸಂದರ್ಭದಲ್ಲಿ ಇಂಡಸ್ಟ್ರೀಸ್ ಇದ್ರೂ ಕೂಡ, ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಇದ್ರೂ ಕೂಡ, ಪ್ರಾಪರ್ಟಿ ಇಶ್ಯೂ ಇದ್ದಾಗ ಯಾರಿಗೆ ರೈಟ್ ಇದೆ ಆ ಪ್ರಾಪರ್ಟಿ ಮೇಲೆ ಅಂತ ಹೇಳಿದಾಗ ಸಿವಿಲ್ ಕೋರ್ಟ್ಸ್ ಬಂದ್ಬಿಡುತ್ತೆ. ಸೊ ಸಿವಿಲ್ ಕೋರ್ಟ್ಸ್ ಹ್ಯಾವ್ ಆಲ್ ಪವರ್ಸ್. ಯು ಕೆನಾಟ್ ಔಸ್ಟ್ ದ jurisdiction of a civil court unless it is stated in the statute. Please remember, no person can oust the jurisdiction of a civil court except where it is stated in the statute. ಯಾವ ವ್ಯಕ್ತಿ ಯಾರುನುವೆ ಒಬ್ಬ ಒಂದು ಸೂಟನ್ನ ಸಿವಿಲ್ ಕೋರ್ಟ್ಗೆ ಬರಬಾರ್ದು ಅಂತ ಹೇಳಿ ಆ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಆಚೆ ಹಾಕಕ್ಕೆ ಅಥವಾ ಬಾಹಿರ ಪಡಿಸಕ್ಕೆ ಆಗೋದಿಲ್ಲ. ಯಾವ ಕನ್ಸೆಂಟ್ ಇಂದನೂ ಆಗಲ್ಲ, ಯಾವ ಅಗ್ರಿಮೆಂಟ್ ಇಂದನೂ ಆ ಕೋರ್ಟಿನ jurisdiction ನಾವು ತೆಗಿಯಕ್ಕಾಗಲ್ಲ. ಸೊ ದ civil court has inherent power to decide the question, and it may turn out, see, when that court takes that suit and decides that question, finally it may turn out that it does not have jurisdiction. ಅದರಲ್ಲಿ ಎಲ್ಲಾ ಮ್ಯಾಟರ್ಸ್ ನ ಗಮನಿಸಿದಾಗ ಈ ಕೋರ್ಟ್ಗೆ jurisdiction ಇಲ್ಲ, ಅಧಿಕಾರ ವ್ಯಾಪ್ತಿನೇ ಇಲ್ಲ ಅಂತ ಬರಬಹುದು. ಅದೇ ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಗ್ಬಹುದು. ಆದ್ರೆ ಅದನ್ನ ಡಿಸೈಡ್ ಮಾಡಕ್ಕೆ ಆ ಕೋರ್ಟ್ ಆ ಕೇಸನ್ನ ಫಸ್ಟ್ ಅಡ್ಮಿಟ್ ಮಾಡ್ಕೊಳ್ಳುತ್ತೆ. So if a person has a grievance of a civil nature which is independent of any statute, and he has a right to institute a suit in a civil court, then if it is expressly or impliedly barred, then the civil court can look into the matter. The civil court exclusion of the jurisdiction cannot be readily inferred. ಒಂದು ಕೇಸಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಒಂದು ಕೋರ್ಟಿನ ಎಕ್ಸ್ಕ್ಲೂಷನ್ ಆಫ್ ದ jurisdiction ಅಂತ ಹೇಳಿದ್ರೆ, ಆ ಕೋರ್ಟ್ಗೆ jurisdiction ಇಲ್ಲ, ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ಹೊರತುಪಡಿಸಕ್ಕೆ ಯಾವುದೇ ರೀತಿಯಿಂದ ಸಾಧ್ಯ ಇಲ್ಲ. ಹೊರತುಪಡಿಸ್ಬೇಕು ಅಂತ ಹೇಳಿ ಪಡಿಸಿದ್ದಾರೆ ಅಂತ ಇನ್ಫರೆನ್ಸ್ ಮಾಡಕ್ಕಾಗಲ್ಲ, ಅದರಿಂದ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ಒಂದು ಶಾಸನದಲ್ಲಿ ಇದೆ ಅಂತ ಪ್ರೂವ್ ಆಗ್ಬೇಕು ಕೋರ್ಟಲ್ಲಿ. ಇಂಥ ಶಾಸನದಲ್ಲಿ ಇವ್ರದ್ದು ಎಕ್ಸ್ಪ್ರೆಸ್ಲಿ ಬಾರ್ಡ್ ಇದೆ ಅಂತ ಹೇಳ್ಬೇಕು. ಸೊ ಈವನ್ ವೆನ್ ದ jurisdiction ಆಫ್ ಎ ಸಿವಿಲ್ ಕೋರ್ಟ್ ಈಸ್ ಬಾರ್ಡ್, ಸಪೋಸ್ ಇವಾಗ ಯಾವುದೇ ಒಂದು ಕೋರ್ಟ್ ಅಲ್ಲಿ ಒಂದು ಸ್ಪೆಷಲ್ ನ್ಯಾಯಾಧಿಕರಣ ಇದೆ, ಒಂದು ಸಿವಿಲ್ ನ್ಯಾಯಾಲಯ ಇದನ್ನ ಸಾಮಾನ್ಯ ಸಿವಿಲ್ ನ್ಯಾಯಾಲಯ ಇದನ್ನ ತಗೊಳ್ಬಾರ್ದು ಅಂತ ಇದ್ರೂ ಕೂಡ, ದೆನ್ ಟೋಟಲಿ ಎಕ್ಸ್ಕ್ಲೂಡ್ ಮಾಡಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಆ jurisdiction ನ ಹೊರತುಪಡಿಸಕ್ಕಾಗಲ್ಲ. ಯಾಕೆಂದ್ರೆ ಕೆಲವು ಸತ್ತೆ ಆ ಸ್ಪೆಷಲ್ ನ್ಯಾಯಾಧಿಕರಣ ಇರುತ್ತಲ್ಲ, ದ ಸ್ಪೆಷಲ್ ಟ್ರಿಬ್ಯುನಲ್, ಇಟ್ ಡಿಸೈಡ್ಸ್ ದ ಕೇಸ್. ಆಫ್ಟರ್ ಡಿಸೈಡಿಂಗ್ ದ ಕೇಸ್, it does not follow certain principles which are to be followed, and it does not decide properly.
the question comes whether it has decided properly or not. ಅದನ್ನ ಯಾರು ಗಮನಿಸಬೇಕು? ಈಗ ಪ್ರತ್ಯಕ್ಷ ನ್ಯಾಯಾಧಿಕರಣ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಿವಿಲ್ ಕೋರ್ಟ್ಗೆನೆ ಪವರ್ ಬರುತ್ತೆ ಅದನ್ನ ಡಿಸೈಡ್ ಮಾಡಕ್ಕೆ. ಸೊ ಎ ಸಿವಿಲ್ ಕೋರ್ಟ್ಸ್ jurisdiction cannot be totally ousted and totally taken away. ಸಿವಿಲ್ ಕೋರ್ಟ್ದು ಸಿವಿಲ್ jurisdiction ಕಾರ್ಯವ್ಯಾಪ್ತಿ ಅಥವಾ ಇದನ್ನ ಅಧಿಕಾರ ವ್ಯಾಪ್ತಿ ಇದ್ದೇ ಇರುತ್ತೆ. ಸಿ ಫಾರ್ ಎಕ್ಸಾಂಪಲ್, whether that particular thing is ultra vires, whether it is arbitrary, whether it is violative of the principles of natural justice, whether there is no evidence, ಇಂಥ ಪ್ರಶ್ನೆಗಳು ಬರುತ್ತೆ. ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಲ್ಲಿ ಆಗಿರ್ಬಹುದು, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಅಲ್ಲಿ ಆಗಿರ್ಬಹುದು, ಅದರಲ್ಲಿ ಕೆಲವು ಪ್ರಶ್ನೆಗಳನ್ನ ತಗೊಂಡಿರ್ಬೋದು. ಸೊ ಅದನ್ನ ಅಪೀಲ್ಗೆ ಹೋದಾಗ ಅದಕ್ಕೆ ಯಾವ ಅಪೆಲೇಟ್ ಕೋರ್ಟ್ ಇದೆ ಅದಕ್ಕೆ ಹೋಗುತ್ತೆ, ದಟ್ ಡಿಫರೆಂಟ್ ಮ್ಯಾಟರ್. ಬಟ್ ಬಿಸೈಡ್ಸ್ ದಟ್ ಇಂಡಸ್ಟ್ರಿಯಲ್ ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಹೇಳ್ತೀನಿ, ನಮ್ದೇ ಒಂದು ಕೇಸಿನ ಉದಾಹರಣೆ. ಒಂದು ಕಂಪನಿ ಲಾ ಟ್ರಿಬ್ಯುನಲ್ ಮುಂದೆ ಒಂದು ಕೇಸ್ ನಡೀತಾ ಇದೆ. ಆ ಕಂಪನಿ ಲಾ ಟ್ರಿಬ್ಯುನಲ್ ಅಲ್ಲಿ ಆಪರೇಷನ್ ಅಂಡ್ ಮಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಕಂಪನಿ ಲಾ ಇವಾಗ ಓದ್ತೀರಾ, ಸೊ ಓದಿದ್ದೀರಾ ನೀವು. ಸೊ ಕಂಪನಿ ಲಾ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾಗಿರುತ್ತೆ, ಆಪರೇಷನ್ ಅಂಡ್ ಮಿಸ್ ಮ್ಯಾನೇಜ್ಮೆಂಟ್ ಆಧಾರದ ಮೇಲೆ ಒಂದು ಕೇಸ್ ಹಾಕಿರ್ತಾರೆ. ಓಕೆ, ದಟ್ ಈಸ್ ಎ ಕಂಪನಿ. Just I'll give you an example where you will understand how the civil court jurisdiction is not ousted. Okay, so that particular case is filed before the company law tribunal. Why? Because the director, one of the directors, he says that the other directors are misusing their power and they are suppressing the minority na suppress ಮಾಡ್ತಾ ಇದ್ದಾರೆ ಈ ಡೈರೆಕ್ಟರ್ಸ್ ವಿರುದ್ಧ ಅಂತ ಹೇಳ್ಬಿಟ್ಟು ಕಂಪನಿ ಲಾ ಟ್ರಿಬ್ಯುನಲ್ ಮುಂದೆ ಕಂಪನಿ ಲಾ ಅಡಿಯಲ್ಲಿ ಡಿಸೈಡ್ ಮಾಡಕ್ಕೆ ಕೇಸ್ ಹಾಕ್ತಾನೆ. ಈಗ ಅದೇ ಕಂಪನಿದು ಸುಮಾರು ಪ್ರಾಪರ್ಟಿಗಳಿರುತ್ತೆ, ಸ್ವತ್ತುಗಳಿರುತ್ತೆ ಆ ಕಂಪನಿದು. ಕಂಪನಿದು ಪ್ರಾಪರ್ಟಿ ಅಂದ್ರೆ ಅದು ಪ್ರತ್ಯಕ್ಷವಾಗಿ ಒಂದು ವ್ಯಕ್ತಿಗತ ಪ್ರಾಪರ್ಟಿ ಆಗಲ್ಲ, ಅದು ನಿಗಮದ ಅಥವಾ ಉದ್ಯಮದ ಪ್ರಾಪರ್ಟಿ ಆಗುತ್ತೆ. ಆಯ್ತಾ? ಸೊ ನೌ ದಟ್ ಪ್ರಾಪರ್ಟಿ ಇಸ್ ದೇರ್. ಆನ್ ದಟ್ ಪ್ರಾಪರ್ಟಿ ಒನ್ ಆಫ್ ದ ಡೈರೆಕ್ಟರ್ ಈಸ್ ಬಿಲ್ಡಿಂಗ್ ಅ ಹೌಸ್. ಒಬ್ಬ ವ್ಯಕ್ತಿ ಅಲ್ಲಿ ಆ ಕಂಪನಿ ಡೈರೆಕ್ಟರ್ ಇದ್ದಾನೆ, ಅವನು ಒಂದು ಮನೆ ಕಟ್ತಾ ಇದ್ದಾನೆ. ಈಗ ಯಾರು ಅದನ್ನ ಕಂಪನಿ ಲಾ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಹಾಕಿದಾನಲ್ಲ ಆಪರೇಷನ್ ಅಂಡ್ ಮಿಸ್ ಮ್ಯಾನೇಜ್ಮೆಂಟ್ ಆಧಾರದ ಮೇಲೆ, ಅವನು ಹೇಳ್ತಾನೆ ಇದು ಕಂಪನಿ ಪ್ರಾಪರ್ಟಿ ಇರೋದ್ರಿಂದ ಅವನ ಸ್ವಂತ ಹಕ್ಕು ಇಲ್ಲ ಇದೆ ಈ ಪ್ರಾಪರ್ಟಿ ಮೇಲೆ, ಅವನು ಅಲ್ಲಿ ಮನೆ ಕಟ್ಟಕ್ ಆಗಲ್ಲ ಅಂತ ಪ್ರಶ್ನೆ. ಈಗ ಅವನ ಪ್ರಾಪರ್ಟಿ ಮೇಲೆ ಪ್ರಶ್ನೆ ಇದೆ, ಕಂಪನಿದೇ ಪ್ರಾಪರ್ಟಿ, ಇಟ್ ಇಸ್ ಡಿಪೆಂಡ್, ಅಂಡ್ ದಟ್ ಕೇಸ್ ಇಸ್ ಆಲ್ಸೋ ಪೆಂಡಿಂಗ್ ಬಿಫೋರ್ ದ ಕಂಪನಿ ಟ್ರಿಬ್ಯುನಲ್. He files another case in a civil court for injunction to that property, to that building. ಅರ್ಥ ಆಯ್ತಾ? ಅಂದ್ರೆ ಒಂದು ಇಂಜೆಕ್ಷನ್ ಬರ್ಬೇಕು, ಒಂದು ತಡೆ ಆಜ್ಞೆಗೋಸ್ಕರ ಏನ್ ಮಾಡ್ತಾನೆ, ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಅವನು ಕೇಸ್ ಹಾಕ್ತಾನೆ. ಜೊತೆಲೇನೆ ಅಲ್ಲಿ ಕಂಪನಿ ಲಾ ಟ್ರಿಬ್ಯುನಲ್ ಅಲ್ಲಿ ಕೇಸ್ ನಡೀತಾ ಇದೆ. ಅಲ್ಲಿ ಆಪರೇಷನ್ ಅಂಡ್ ಮಿಸ್ ಮ್ಯಾನೇಜ್ಮೆಂಟ್ ಪ್ರಕಾರ ಕೋರ್ಟ್ ನಿರ್ಧಾರ ಮಾಡುತ್ತೆ, ಪೆಂಡಿಂಗ್ ಇದೆ. ಇಲ್ಲಿ ಅವನು ತಕ್ಷಣನೇ ಅವನಿಗೆ ರಿಲೀಫ್ ಬೇಕು. ರಿಲೀಫ್ ಏನಕ್ಕೆ ಬೇಕು? ಆ ಪ್ರಾಪರ್ಟಿ ಮೇಲೆ ಅವನು ಮನೆ ಕಟ್ತಾ ಇರೋದ್ರಿಂದ, ಆ ಪ್ರಾಪರ್ಟಿ ಉದ್ಯಮದ ಪ್ರಾಪರ್ಟಿ ಇರೋದ್ರಿಂದ, ಸೊತ್ತು ಇರೋದ್ರಿಂದ ಅಲ್ಲಿ ಕಟ್ಟೋ ಹಂಗಿಲ್ಲ. ಇಮಿಡಿಯೇಟ್ಲಿ ಹಿ ಗೋಸ್ ಫಾರ್ ಇಂಜಂಕ್ಷನ್. ಸಿ ಹೌ ದ ಸಿವಿಲ್ ಕೋರ್ಟ್ jurisdiction is not ousted. ಅದರಿಂದ ಯಾವುದೇ ಪ್ರಶ್ನೆ ಸ್ಪೆಷಲ್ ನ್ಯಾಯಾಧಿಕರಣ ಅದನ್ನ ನೋಡುವಾಗ ಅದರಲ್ಲಿನೇ ಒಂದು ಪ್ರಾಪರ್ಟಿ ವಿಷಯ ಅಥವಾ ಒಂದು ಸಿವಿಲ್ ನೇಚರದ ವಿಷಯ ಇದ್ರೆ, ಅದೇ ಮ್ಯಾಟರ್ ಅಲ್ಲಿ ಸಿವಿಲ್ ನೇಚರದ ಪ್ರಶ್ನೆ ಇದ್ರೆ ಸಿವಿಲ್ ಕೋರ್ಟ್ಗೆ ಅಧಿಕಾರ ವ್ಯಾಪ್ತಿ ಇದ್ದೇ ಇರುತ್ತೆ. ಆವಾಗ ಸಿವಿಲ್ ಕೋರ್ಟ್ ಅಲ್ಲಿ ಅಧಿಕಾರ ವ್ಯಾಪ್ತಿ ಚಲಾಯಿಸಬಹುದು ಸಿವಿಲ್ ಕೋರ್ಟ್ ಅನ್ನು. ಆಮೇಲೆ ದ ಸಿವಿಲ್ ಕೋರ್ಟ್ ಕ್ಯಾನ್ ಎಂಟರ್ಟೈನ್ ದ ಮ್ಯಾಟರ್. Again, if that case, if the statute provides for exclusive ousting of the jurisdiction of the civil court also, then what happens is, even if when the order of the tribunal is to be questioned, ಈಗ ಆ ಟ್ರಿಬ್ಯುನಲ್ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಒಂದು ಆದೇಶ ಕೊಟ್ಟಿದ್ದಾರೆ, ಅದನ್ನೇ ಪ್ರಶ್ನಿಸಬೇಕು ಅಂತ ಹೇಳುವಾಗ, ಆ ಆರ್ಡರ್ ಇಫ್ ಇಟ್ ಈಸ್ ಮೇಡ್ ಫೈನಲ್ ಆಲ್ಸೋ, even if it is made final also, the civil court's jurisdiction to decide whether that order is correct or not is there. Civil court jurisdiction idde irutte. So from this discussion we can see that the jurisdiction of civil courts is all embracing and it has a wide extent. ಇದನ್ನ ನೀವು ಡಿಸ್ಕಸ್ ಮಾಡಿ ಹೇಳಬೇಕು. ಸಿವಿಲ್ ಕೋರ್ಟ್ಸಿನ ಅಧಿಕಾರ ವ್ಯಾಪ್ತಿ ಅಷ್ಟು ವ್ಯಾಪ್ತವಾಗಿದೆ, ಅಷ್ಟು ಎಕ್ಸ್ಟೆಂಟ್ ಆಗಿದೆ. ಅದರಿಂದ ನಾವು ಅದರಿಂದ ಒಂದು ಪ್ರಿನ್ಸಿಪಲ್ಸ್ ನಾವು ತಗೋಬಹುದು. ಫಾರ್ ಎಕ್ಸಾಂಪಲ್, ಈಗ
ಒಂದು ಕೇಸ್ ಇದೆ, ಧೂಲಾಬಾಯಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಧೂಲಾಬಾಯಿ, DHULABHAI, ಧೂಲಾಬಾಯಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಈ ಕೇಸಲ್ಲಿ ಜಸ್ಟಿಸ್ ಹಿದಾಯತುಲ್ಲಾ ಒಂದು ಲಿಸ್ಟ್ ಆಫ್ ಪ್ರಿನ್ಸಿಪಲ್ಸ್ ಹೇಳಿದ್ದಾರೆ. In this case, the Justice Hidayatullah has laid down the following principles relating to exclusion of jurisdiction of the civil courts. Civil courts na jurisdiction ಹೊರತುಪಡಿಸಬೇಕಾದ್ರೆ ಅದನ್ನ ಹೊರಗಡೆ ಬೇರೆ ಕೋರ್ಟ್ ಇದೆ, ಬೇರೆ ಕೋರ್ಟಲ್ಲಿ ಹೋಗಬೇಕು, ನಾರ್ಮಲ್ ಸಿವಿಲ್ ಕೋರ್ಟ್ಸ್ ಅಲ್ಲಿ ಬರೋ ಹಂಗಿಲ್ಲ ಅಂತ ಹೇಳಬೇಕಾದ್ರೆ ಏನ್ ತತ್ವಗಳನ್ನ ನಾವು ಪಾಲಿಸಬೇಕು ಅಂತ ಹೇಳುವಾಗ, ಫಸ್ಟ್ ನಂಬರ್ 1, where a statute gives finality to orders of special tribunals, the civil court's jurisdiction must be excluded if there is adequate remedy to do what the civil courts would normally do in a suit. ನೋಡಿ, ಫಸ್ಟ್ ಪ್ರಿನ್ಸಿಪಲ್ ಏನಂದ್ರೆ, ಆ ನ್ಯಾಯಾಧಿಕರಣ ಒಂದು ಸ್ಪೆಷಲ್ ನ್ಯಾಯಾಧಿಕರಣ ಸ್ಥಾಪನೆ ಆದಾಗ ಆ ಸ್ಥಾಪನೆ ಆಗಿರುವಂತಹ ನ್ಯಾಯಾಧಿಕರಣದಲ್ಲಿ ಈ ಡಿಸೈಡ್ ಆಗಿರೋ ಕೇಸಲ್ಲಿ ಏನು ಪರಿಹಾರ ಸಿಕ್ಕಿದೆ, ಆ ಪರಿಹಾರಕ್ಕೆ ಸಂಬಂಧವಾಗಿ ಏನೇನು ಸಾಮಾನ್ಯವಾಗಿ ಒಂದು ಸಿವಿಲ್ ನ್ಯಾಯಾಲಯ ಮಾಡುವುದು, ಅದಕ್ಕೆ ಕಾರ್ಯವ್ಯಾಪ್ತಿ ಅಥವಾ ಅಧಿಕಾರ ವ್ಯಾಪ್ತಿ ಇದ್ರೆ ಆವಾಗ ಸಿವಿಲ್ ಕೋರ್ಟ್ಸ್ ಜ್ಯೂರಿಸ್ಡಿಕ್ಷನ್ ಹೊರತುಪಡಿಸಬಹುದು. ಅಂದ್ರೆ ಸಿವಿಲ್ ಕೋರ್ಟ್ ಸಾಮಾನ್ಯವಾಗಿ ಏನ್ ಮಾಡುತ್ತೋ ಅದನ್ನ ಎಲ್ಲಾ ಮಾಡೋಕ್ಕೆ ಅಧಿಕಾರ ವ್ಯಾಪ್ತಿ ಆ ನ್ಯಾಯಾಧಿಕರಣಕ್ಕೆ ಇರಬೇಕು. ಅದು ಇದ್ರೆ ಆವಾಗ ಈ ಸಿವಿಲ್ ಕೋರ್ಟ್ಸ್ಗೆ ಹೋಗೋ ಹಂಗಿಲ್ಲ, ಅದೇ ನ್ಯಾಯಾಧಿಕರಣ ಸ್ಪೆಷಲ್ ಕೋರ್ಟ್ಗೆನೆ ಹೋಗ್ಬೇಕು. ಆಯ್ತಾ? ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. Second, even when the special tribunal does not comply with the fundamental principles or judicial procedure principles, it has not complied, then also it does not exclude those cases where the provision, see for example, principles of natural justice have not been followed ಅಂತ ಪ್ರಶ್ನೆ ಬರುತ್ತೆ. ಅಂತ ಪ್ರಶ್ನೆ ಡಿಸೈಡ್ ಮಾಡಕ್ಕೆ ಮತ್ತೆ ಸಿವಿಲ್ ಕೋರ್ಟ್ಗೆ ಹಾಕ್ಬೋದು. So civil court is there. Okay, this is the second thing. Third, where there is an express bar of jurisdiction, okay, of a court, an examination of the scheme of a particular act to find the adequacy and sufficiency of the remedies is relevant, then the examination of the remedies of that act may be decisive. ಈಗ ಶಾಸನದಲ್ಲಿ ಪ್ರತ್ಯಕ್ಷವಾಗಿ ಸಿವಿಲ್ ಕೋರ್ಟ್ಸ್ ತಗೊಳ್ಳೋ ಹಂಗಿಲ್ಲ ಅಂತ ಹೇಳಿದ್ರೆ ಆವಾಗ ಧೂಮತ್ ಬರೋಲ್ಲ ಅಥವಾ ಆವಾಗ ಒಂದು ವಿವಾದ ಬರೋದಿಲ್ಲ. ಅದನ್ನ ಸಿವಿಲ್ ಕೋರ್ಟ್ಸ್ಗೆ ಹೋಗಂಗಿಲ್ಲ, ಸ್ಪೆಷಲ್ ನ್ಯಾಯಾಧಿಕರಣಕ್ಕೆ ಹೋಗ್ಬೇಕು ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ಏನು ಹೇಳಿಲ್ಲ, ಬರೀ ಒಂದು ನ್ಯಾಯಾಧಿಕರಣ ಸ್ಥಾಪನೆ ಆಗಿದೆ, ಇಂಪ್ಲೈಡ್ಲಿ ಬಾರ್ಡ್ ಆಗಿದೆ, ಅಂದ್ರೆ ಅಪ್ರತ್ಯಕ್ಷವಾಗಿ ನಿಷೇಧ ಆಗಿದೆ. ಆವಾಗ ಆ ಸ್ಟ್ಯಾಟ್ಯೂಟನ್ನ ನೋಡಿ, ಆ ಶಾಸನನ ನೋಡಿ, ಆ ಶಾಸನದಲ್ಲಿ ಏನ್ ಪದಗಳು ಉಪಯೋಗಿಸಿದ್ದಾರೆ ಅದರ ಅರ್ಥ ಮಾಡೋದು ಸಿವಿಲ್ ಕೋರ್ಟ್ಸ್ ಮಾಡಬಹುದು. ಸೊ ಸಿವಿಲ್ ಕೋರ್ಟ್ಸ್ ಕ್ಯಾನ್ ಡಿಸೈಡ್, ಇಟ್ ಮೇ ಬಿ ಡಿಸೈಸಿವ್. This is the third principle which has been laid down. Then, whether there is a challenge to the provisions of the particular act as ultra vires, a particular statute, a vishishta shasana, the provision ultra vires ಇದೆಯಾ, whether it is ultra vires ಅಂದ್ರೆ ಅದಕ್ಕೆ ಹಕ್ಕೇ ಇಲ್ಲ ಅಂತ ಪ್ರಶ್ನೆ ಬಂದಾಗ ಅದು ಆ ನ್ಯಾಯಾಧಿಕರಣ ಡಿಸೈಡ್ ಮಾಡಲ್ಲ, ಸಿವಿಲ್ ಕೋರ್ಟ್ ಡಿಸೈಡ್ ಮಾಡುತ್ತೆ. So whether a statute or a provisions of a particular act is not, then High Court cannot go into that question on a revision or reference. ಅದು ಒರಿಜಿನಲ್ ಅದನ್ನ ಸಿವಿಲ್ ಕೋರ್ಟ್ ಡಿಸೈಡ್ ಮಾಡಬೇಕು whether it is ultra vires or not. Fifth, where the provision is already declared unconstitutional or the constitutionality is ಅದರದ್ದು ಸಂವಿಧಾನದ ಪ್ರಕಾರ ಇದು ಊರ್ಜಿತ ಇದೆಯಾ ಆ ಶಾಸನದ ಪ್ರಾವಿಷನ್ ಅಂತ, ಆ ಶಾಸನದ ಪ್ರಾವಿಷನ್ ಸಂವಿಧಾನಾತ್ಮಕ ಇದೆಯಾ ಅಂತ ಪ್ರಶ್ನೆ ಇದ್ದಾಗ ಆವಾಗ ನೀವು ಸಿವಿಲ್ ಕೋರ್ಟ್ಸ್ ಬಾರ್ ಆಗಲ್ಲ, ಸಿವಿಲ್ ಕೋರ್ಟ್ ಮುಂದೆ ಹೋಗ್ಬೋದು. ಈಗ ಅದೇ ಸ್ಟ್ಯಾಟ್ಯೂಟ್ ಒಂದು ಸ್ಪೆಷಲ್ ನ್ಯಾಯಾಧಿಕರಣ ಇರಬಹುದು ಆ ಸ್ಟ್ಯಾಟ್ಯೂಟ್ ಅಡಿಯಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಕಂಪನಿ ಲಾಸ್ ಅಲ್ಲಿ ಒಂದು ಕಂಪನಿ ಟ್ರಿಬ್ಯುನಲ್ ಇದೆ, ಇದ್ರೂ ಕೂಡ ಕೆಲವು ಪ್ರಾವಿಷನ್ಸ್ ಕಂಪನಿ ಲಾನಲ್ಲಿ ಅಲ್ಟ್ರಾ ವೈರ್ಸ್ ಇದೆ ಅಂತ ನೀವು ಹೇಳ್ತೀರಾ, ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಅಂತ ಹೇಳ್ತೀರಾ. ಅಂತ ಪ್ರಶ್ನೆ ಇರುವಾಗ ಸಿವಿಲ್ ಕೋರ್ಟ್ಸ್ ಅದನ್ನ ತಗೋಬಹುದು. ಅದನ್ನ ಕಂಪನಿ ಲಾ ಟ್ರಿಬ್ಯುನಲ್ ಡಿಸೈಡ್ ಮಾಡಕ್ಕಾಗಲ್ಲ ಅಂತ ಪ್ರಶ್ನೆಯನ್ನ. ದೆನ್ the next principle it says is where the particular acts contains no machinery
for refund of tax collected in excess of constitution limits or illegally a suit lies. ಈಗ ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ ಅಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ, ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ, ಜಾಸ್ತಿ ಟ್ಯಾಕ್ಸ್ ಸಂಧಾನ ಆಗಿದೆ. ಈಗ ಅಂಥ ಟ್ಯಾಕ್ಸ್ ಅನ್ನ ರಿಕವರಿ ಮಾಡೋಕ್ಕೆ ನೀವು ಸೂಟ್ ಹಾಕಿದ್ರೆ ಸಿವಿಲ್ ಸೂಟ್ಗೆ ಅಧಿಕಾರ ಇದೆ, ಆ ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ಗೆ ಅಧಿಕಾರ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ ಈಸ್ ಓನ್ಲಿ ಫಾರ್ ದೋಸ್ ಸ್ಪೆಷಲ್ ಪರ್ಪಸಸ್ ವಿಚ್ ಆರ್ ಸ್ಟೇಟೆಡ್ ಇನ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಯಾಕಂದ್ರೆ ಹಕ್ಕಿನ ಪ್ರಶ್ನೆ ಇದು. ಹಕ್ಕಿನ ಪ್ರಶ್ನೆ ಯಾವಾಗ ಬರುತ್ತೆ? ಪ್ರಾಪರ್ಟಿ ಆಫ್ ಎ ಸಿವಿಲ್ ನೇಚರ್ ಆರ್ ಎ ರೈಟ್ ಟು ಪ್ರಾಪರ್ಟಿ ವಿಚ್ ಇಸ್ ದಟ್ ರೈಟ್ ಶುಡ್ ಬಿ ಆಫ್ ಎ ಸಿವಿಲ್ ನೇಚರ್. ಅಂತ ಪ್ರಸಂಗ ಅವನ ಸ್ವಂತವಾಗಿ ಆ ನಾಗರಿಕನ ಹಕ್ಕಿನ ಪ್ರಶ್ನೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ ಇದ್ರೂ ಕೂಡ ಅದರಲ್ಲಿ ಎಕ್ಸ್ಟ್ರಾ ಫೀಸ್ ಕಲೆಕ್ಟ್ ಮಾಡಿದ್ದಾರೆ, ಅಥವಾ ಅದನ್ನ ಸರಿಯಾಗಿ ಪ್ರೊಸೀಜರ್ ತಗೊಂಡಿಲ್ಲ, ಅಥವಾ ನ್ಯಾಯಾಧಿಕರಣ ಕೊಟ್ಟಿರುವಂತ ಇದ್ರ ಪ್ರಕಾರ ಪ್ರೊಸೀಜರ್ ಫಾಲೋ ಮಾಡಿಲ್ಲ, ಅಂತ ಸಂದರ್ಭಗಳಲ್ಲಿ ಸಿವಿಲ್ ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಹೊರತುಪಡಿಸಕ್ಕಾಗೋದಿಲ್ಲ. ಸೊ the exclusion of last ಆಗಿ ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್, an exclusion of jurisdiction of a civil court is not readily to be inferred unless the conditions set down above apply. ಈ ಮೇಲೆ ಹೇಳಿರುವಂತ ಕಂಡೀಷನ್ಸ್ ಅಪ್ಲೈ ಆಗಿದ್ರೆ ಮಾತ್ರ ಒಂದು ಸಿವಿಲ್ ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ನ ಹೊರತುಪಡಿಸಬಹುದು. ಅದು ಅಲ್ಲದೆ ಸಿವಿಲ್ ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಇದ್ದೇ ಇರುತ್ತೆ, ಅದನ್ನ ಹೊರತುಪಡಿಸಕ್ ಆಗೋದಿಲ್ಲ ಅಂತ ಹೇಳುತ್ತೆ. ಇದು It's a very important case, that is Dulabai versus State of Madhya Pradesh, All India Reporter 1969 Supreme Court, page number 662. So here this has to be this case is a very important case. There are some cases relating to industrial disputes. ಈಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಬಂದಾಗ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ಬಂದಿರುವಂತಹ ಕೇಸಸ್ ಅದೇ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಮುಂದೆನೆ ಹೋಗ್ಬೇಕು. ಈಗ ಏನಾಗುತ್ತೆ, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಅದಕ್ಕೆ ರೆಫರ್ ಮಾಡಬೇಕು, ಒಂದು ಆ ಸ್ಪೆಷಲ್ ನ್ಯಾಯಾಲಯಕ್ಕೆ ಗವರ್ಮೆಂಟ್ ರೆಫರ್ ಮಾಡಬೇಕು. ರೆಫರ್ ಮಾಡಿದ್ದಾಗ ಸೆಕ್ಷನ್ 10 ಇದೆ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್, ಅದ್ರ ಪ್ರಕಾರ ಅದು ರೆಫರ್ ಮಾಡುತ್ತೆ. ರೆಫರ್ ಮಾಡಿದಾಗ ಈ ಪಾರ್ಟೀಸ್ ಕೋರ್ಟ್ ಮುಂದೆ ಬರ್ತಾರೆ. ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅಲ್ಲಿ ಗವರ್ಮೆಂಟ್ ರೆಫರ್ ಮಾಡಿಲ್ಲ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ರೆಫರ್ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗ್ಬೇಕು, ಮಾಡಿಲ್ಲ ಅಂತ ನಾವು ಹೋಗಕ್ಕಾಗಲ್ಲ ಅಂತ ಮುಂಚೆನೆ ರೆಫರ್ ಮಾಡೋದ್ ಮುಂಚೆನೆ ಸಿವಿಲ್ ಕೋರ್ಟ್ಗೆ ಹೋದ್ರೆ ಸಿವಿಲ್ ಕೋರ್ಟ್ ಆ ಮ್ಯಾಟರ್ ತಗೊಳ್ಳಲ್ಲ. ಒಂದು ಕೋರ್ಟ್ ರೆಫರ್ ಮಾಡಿಲ್ಲ ಅಂತಂದ್ರೆ ಸಿವಿಲ್ ಕೋರ್ಟ್ಗೆ ಕೇಳಬಹುದು, ಅದು ಒಂದು. ಎರಡನೇದಾಗಿ ಈಗ ಗವರ್ಮೆಂಟ್ ರೆಫರ್ ಮಾಡಿದ್ರೆ ತುಂಬಾ ಖರ್ಚಾಗುತ್ತೆ, ಆ ಕೇಸ್ ನಡ್ಸಕ್ಕೆ ಖರ್ಚಾಗುತ್ತೆ, ಅಥವಾ ಡಿಲೇ ಆಗುತ್ತೆ, there will be a lot of delay, tada agutte, or when if we wait for the government to refer the case, it will take a long time. So that is why I want to file it in the civil court. That is not a reason. Because of these reasons you cannot file in a civil court. So where it is expressly or impliedly barred, then it is not correct to say that Industrial Disputes Act is not equally effective, or it is delayed, or it is the power to make a reference is not exercised properly. Anta sandarbhadalli ನೀವು ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ. Actually, according to the statute, where there is a special court and that special court entertains suits relating to those matters in that statute, for example industrial disputes irbodu, for example education tribunal irbodu, for example administrative tribunal ಆಡಳಿತ ನ್ಯಾಯಾಧಿಕರಣಗಳು ಇರಬಹುದು. ಅಂತ ಸಂದರ್ಭದಲ್ಲಿ ನ್ಯಾಯಾಧಿಕರಣ ಮುಂದೆ ಅಥವಾ ಅಂಥ ನ್ಯಾಯಾಲಯ ಮುಂದೆನೆ ಆ ಕೇಸಸ್ ಅನ್ನ ನಾವು ನೋಡ್ಬೇಕು, ಅಥವಾ ಅದನ್ನ ದಾವೆಯನ್ನ ಹೂಡಬಹುದು. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಜೊತೆಲೆ ಸುಮಾರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ಗೆ ಸಂಬಂಧಪಟ್ಟಿರುವಂತಹ ಕಾನೂನುಗಳಿದೆ. ನೀವೆಲ್ಲ ಓದಿದ್ದೀರಾ. ವರ್ಕ್ ಮೆನ್ಸ್ ಕಾಂಪೆನ್ಸೇಷನ್ ಆಕ್ಟ್ ಇದೆ, ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ ಇದೆ, ದೇರ್ ಆರ್ ಸೋ ಮೆನಿ ಆಕ್ಟ್ಸ್. ಅದ್ರ ಅಡಿಯಲ್ಲಿ ಏನೇನ್ ಬರುತ್ತೆ ಅದಕ್ಕೆ ಸ್ಪೆಷಲ್ ಮತ್ತೆ ಪ್ರತ್ಯೇಕಕ್ಕೆ ಸ್ಪೆಷಲ್ ಟ್ರಿಬ್ಯುನಲ್ಸ್ ಇಲ್ಲ. ಆದ್ರೂ ಈ ಕೇಸಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದಿಸ್ ಇಸ್ ಅ ಕೇಸ್ ರಾಜಸ್ಥಾನ್ SRTC ವರ್ಸಸ್ ಕೃಷ್ಣಕಾಂತ್. ರಾಜಸ್ಥಾನಲ್ಲಿ ಈಗ ನಮ್ದು KSRTC ಹೇಗಿದೆ ಅದೇ ತರ ರಾಜಸ್ಥಾನ SRTC ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವ್ರದ್ದು ಒಂದು ಸ್ಪೆಷಲ್ ಟ್ರಿಬ್ಯುನಲ್ ಇದೆ. ಅದಕ್ಕೆ ಮುಂದೆ ಹೋಗ್ಬೇಕು. ಇಲ್ಲಿ ಕೆಲವು ಕಾರಣಕ್ಕೆ ನಾವು ಅದ್ರ ಮುಂದೆ ಹೋಗಕ್ಕಾಗಲ್ಲ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ಹೋಗಕ್ಕಾಗಲ್ಲ, ಅದರಿಂದ ನಾವು ಸಿವಿಲ್ ಕೋರ್ಟ್ಸ್ಗೆ ಹೋಗ್ತೀವಿ ಅಂತ ಒಬ್ಬ ಕೇಸ್ ಫೈಲ್ ಮಾಡಿರ್ತಾನೆ. ಅದರಲ್ಲಿ ಪ್ರಿನ್ಸಿಪಲ್ಸ್ ಏನ್ ಹೇಳ್ತಾರೆ ಅಂದ್ರೆ, ಅವನು ಹೇಳ್ತಾನೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಬಗ್ಗೆ ಕೇಳ್ತಾ ಇಲ್ಲ, ಸ್ಟ್ಯಾಂಡಿಂಗ್ ಆರ್ಡರ್ಸ್ ಏನಿತ್ತು
ಅವ್ರದ್ದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಏನಿತ್ತು ಆ ಕಂಪ್ನಿನಲ್ಲಿ ಅದನ್ನ ಸರಿಯಾಗಿ ಪಾಲಿಸಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ, ಅದಕ್ಕೆ ಸೆಪರೇಟ್ ಟ್ರಿಬ್ಯುನಲ್ ಇಲ್ಲ ಅಂತ. ಬಟ್ ಕೋರ್ಟ್ ಸೇಸ್ ದಟ್ ದ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಹ್ಯಾಸ್ jurisdiction for all these matters. Whatever sister enactments are there under the Industrial Disputes Act, all those matters will come to a special tribunal only, not to the civil courts. So ಇದರಿಂದ ನಾವು ಏನು ಒಂದು ಸಮರಿ ಮಾಡಬಹುದು ಅಂತಂದ್ರೆ, ನೋಡಿ, ಸೆಕ್ಷನ್ 9 ಪ್ರಕಾರ ಆಲ್ ಸೂಟ್ಸ್ ಆಫ್ ಎ ಸಿವಿಲ್ ನೇಚರ್ ಕ್ಯಾನ್ ಬಿ ಟ್ರೈಡ್ ಬೈ ಎ ಸಿವಿಲ್ ಕೋರ್ಟ್. ಓಕೆ, ದ ಸಿವಿಲ್ ಕೋರ್ಟ್ ಶಾಲ್ ಅಂತ ಇದೆ, ವರ್ಡ್ ಏನಿದೆ ಇದರಲ್ಲಿ, ಶಾಲ್, ನಾಟ್ ಮೇ. ದ ಸಿವಿಲ್ ಕೋರ್ಟ್ ಶಾಲ್ ಹ್ಯಾವ್ jurisdiction ಟು ಟ್ರೈ. ಶಾಲ್ ಹ್ಯಾವ್ jurisdiction ಅಂದ್ರೆ ಅದಕ್ಕೆ jurisdiction ಇದ್ದೇ ಇದೆ ಅಂತ ಅರ್ಥ. ಸೊ ಅದಕ್ಕೆ ಅಧಿಕಾರ ವ್ಯಾಪ್ತಿ ಇದ್ದೇ ಇದೆ. The court shall have jurisdiction to try all suits of a civil nature, except suits of which cognizance is expressly or impliedly barred. ಬರೀ ಯಾವ ಸೂಟ್ಸ್ ಬಗ್ಗೆ, ಯಾವ ದಾವೆಗಳ ಬಗ್ಗೆ ಆ ಪ್ರಾವಿಷನ್ಸು ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಬಾರ್ ಮಾಡಿದಾರೋ ಅದನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಪ್ರಶ್ನೆಗಳಿಗೆ, ಎಲ್ಲಾ ದಾವೆಗಳಿಗೆ ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇದ್ದೇ ಇರುತ್ತೆ. ಅವೆಲ್ಲಾ ಮ್ಯಾಟರ್ಸ್ನ ಪರಿಗಣಿಸಕ್ಕೆ ಅಧಿಕಾರ ವ್ಯಾಪ್ತಿ ಇದ್ದೇ ಇರುತ್ತೆ ಅಂತ ಸೆಕ್ಷನ್ 9 ಹೇಳುತ್ತೆ. ಅದರಲ್ಲಿ ವಿವರಣೆಗಳು ಅಕಸ್ಮಾತ್ ಇದನ್ನ ಧಾರ್ಮಿಕ ಕಾರ್ಯಾಚರಣೆಗೆ ಸಂಬಂಧಪಟ್ಟಿರುವಂಥ, ಅದ್ರ ಮೇಲೆ ಅವಲಂಬಿಸುವಂಥ ಹಕ್ಕುಗಳು ಇದ್ರೂ ಕೂಡ ಅದು ರೈಟ್ ಟು ಪ್ರಾಪರ್ಟಿ ಇದ್ರೆ ಅಥವಾ ರೈಟ್ ಟು ಆಫೀಸ್ ಇದ್ರೆ ಅದನ್ನ ಸಿವಿಲ್ ಕೋರ್ಟ್ ಮುಂದೆ ಹೋಗ್ಬೋದು ಅಂತ ಹೇಳುತ್ತೆ. ಅದರ ಜೊತೆಲಿ ಫೀಸ್ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಅಪ್ರಧಾನವಾದದ್ದು, ಅದನ್ನ ಇಮ್ಮೆಟೀರಿಯಲ್ ಅಂತ ಹೇಳುತ್ತೆ. So this is the summary of section 9. If it comes as a question in the examination, you have to first mention the section, then you have to mention the conditions, the two conditions. It should be of a civil nature and it should not have been expressly or impliedly barred. These are the two conditions which you should mention. Third, you should mention what is the meaning of a suit of civil nature, what is the meaning of a suit, what is the meaning of a civil nature, what is the meaning of a suit, what is the meaning of nature, what is the meaning of civil proceeding against criminal proceeding. Then you have to come to the nature and scope of this particular section 9, and you should explain the doctrine. You should explain this section 9 with the help of examples. Okay, what are of civil nature, what are of not civil nature. Cognizance expressly barred andre eno, ಇಂಪ್ಲೈಡ್ಲಿ ಬಾರ್ಡ್ ಅಂದ್ರೆ ಏನು ಅಂತ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಟ್ರಿಬ್ಯುನಲ್ಸ್. ಓಕೆ, ಅದನ್ನ ಹೇಳಿ ಇಂಪ್ಲೈಡ್ಲಿ ಬಾರ್ ಇದ್ರೂ ಕೂಡ ಅದು ಹೇಗೆ ಸಿವಿಲ್ ನ್ಯಾಯಾಲಯಕ್ಕೆ ಬರುತ್ತೆ ಅಂತ ಹೇಳಬೇಕು. ಸೆಕೆಂಡ್ಲಿ, ಹೂ ಡಿಸೈಡ್ jurisdiction, ಕೋರ್ಟ್ ಇಟ್ ಸೆಲ್ಫ್ ಡಿಸೈಡ್ಸ್ ಅಂತ ಹೇಳಬೇಕು. ಅದಾದ್ಮೇಲೆ ಪ್ರಿಸಂಪ್ಷನ್ ಯಾವಾಗ್ಲೂ ಇದ್ದೇ ಇರುತ್ತೆ, jurisdiction ಬಗ್ಗೆ ಯಾವಾಗ್ಲೂ ಊಹೆ ಇದ್ದೇ ಇರುತ್ತೆ, ಅದನ್ನ ಹೊರತುಪಡಿಸಕ್ಕೆ ಊಹೆ ಇರೋದಿಲ್ಲ. ಅದ್ರ ಮೇಲೆ ಯಾರು ಕೇಳ್ತಾನೋ, ಯಾರು ಅದಕ್ಕೆ ಆಬ್ಜೆಕ್ಟ್ ಮಾಡ್ತಾನೋ ಅದನ್ನ ಅವನ ಮೇಲೆ ಈ ಹೊಣೆಗಾರಿಕೆ ಇರುತ್ತೆ ಪ್ರೂವ್ ಮಾಡಕ್ಕೆ ಅಂತ ಹೇಳಬೇಕು. ಅದಾದ್ಮೇಲೆ ಪ್ರಿನ್ಸಿಪಲ್ಸ್ ಹೇಳುವಾಗ ಈ ಕೇಸನ್ನ ದುಲಾಬಾಯಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್, ಈ ಕೇಸಲ್ಲಿ ಹೇಳಿರುವಂತ ಪ್ರಿನ್ಸಿಪಲ್ಸ್, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಟು ಎಕ್ಸ್ಕ್ಲೂಡ್ ದ jurisdiction ಆಫ್ ದ ಸಿವಿಲ್. ಸಾಮಾನ್ಯವಾಗಿ ಎಕ್ಸ್ಕ್ಲೂಷನ್ ಆಫ್ ದ ಸಿವಿಲ್ jurisdiction ಆಗೋದಿಲ್ಲ, ಬಟ್ ಬೇಸ್ಡ್ ಆನ್ ದೀಸ್ ಪ್ರಿನ್ಸಿಪಲ್ಸ್ ದೇ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್ ಅಂತ ಹೇಳಿ ಅದನ್ನ ಹೇಳ್ಬಿಟ್ಟು ಯು ಹ್ಯಾವ್ ಟು ಕಮ್ ಟು ಅ ಕನ್ಕ್ಲೂಷನ್. ದಿಸ್ ಇಸ್ ದ ವೇ how you have to write the answer to this question, that is section 9. Okay, so we will stop here for today. If any question is there, you can ask me. Any question is there, or shall we end for today? Okay. Okay, let us meet in the next class with our next section 10, that is res sub judice. We'll discuss that in the next class. Thank you so much.